ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಂತೆ ಇದೆ. ನಿರ್ಜರ ಅಧಿಕಾರದ ಪಂಚಮ ಮಂಗಲ ಕಲಶಿದರು. ಸಮ್ಯಕ್ ದೃಷ್ಟಿ ಸ್ವಯಮಯಮಹಂ ಚಾತುಬಂಧೋ ನಮೇಶಾತ್ ವಿದ್ಯುಕ್ತಾನೋ ಪುಲಕವದನಾ ರಾಗಿಣೋ ವ್ಯಾಚರಂತು ಆಲಂಬಂತಾಂ ಸಮಿತಿ ಪರತಾಂ ತೇಯತೋ ವ್ಯಾಪಿಭಾವಾ ಆತ್ಮಾನಾತ್ಮಾವಗಮ ವಿರಹ ಸಂತಿ ಸಮ್ಯಕ್ ತ್ವರಿತಃ ತೇ ರಾಗಿಣಃ ಅದ್ಯಾಪಿ ಪಾಪಾಃ. ಮಿಥ್ಯಾದೃಷ್ಟಿ ಜೀವರಾಶಿಯು ಶರೀರ ಪಂಚೇಂದ್ರಿಯಗಳ ಭೋಗ ಸುಖದಲ್ಲಿ ಅವಶ್ಯವಾಗಿಯೇ ರಂಜಿಸುತ್ತಾರೆ. ಕೋಟ್ಯಂತರ ಉಪಾಯಗಳನ್ನು ಒಂದು ವೇಳೆ ಅನಂತ ಕಾಲದವರೆಗೆ ಮಾಡಿದರೂ ಪಾಪಮಯರಿದ್ದಾರೆ. ದೃಷ್ಟಿಯೊಳಗೆ ಎಲ್ಲಿಯವರೆಗೆ ವಿಪರೀತತೆ ಇದೆ, ಅರೆ ಅದು ಅನಾದಿ ಕಾಲದಿಂದ ಇದೇ, ಈ ಮಾತು ಬೇರೆ. ಆದರೆ ಎಲ್ಲಿಯವರೆಗೆ ದೃಷ್ಟಿಯೊಳಗೆ ವಿಪರೀತತೆ ಇದೆ, ಉಳ್ಕೊಂಡು ಬರ್ತಿದೆ, ಅಲ್ಲಿಯವರೆಗೆ ಅವರು ಒಂದು ವೇಳೆ ಕೋಟ್ಯಂತರ ಉಪಾಯಗಳನ್ನು ಅನಂತ ಕಾಲದವರೆಗೆ, ಒಂದು ಸಮಯ ಅಲ್ಲ, ಸ್ವಲ್ಪ ಸಮಯ ಅಲ್ಲ, ಒಂದು ಉಪಾಯ ಅಲ್ಲ, ಕೋಟ್ಯಂತರ ಉಪಾಯಗಳನ್ನು ಒಂದು ವೇಳೆ ಅನಂತ ಕಾಲದವರೆಗೆ ಮಾಡಿದರನು ಭವದಿಂದ ಭವಕ್ಕೆ, ಭವದಿಂದ ಭವಕ್ಕೆ, ಅರೆ ಅನಂತ ಕಾಲ ಆಗೋದನೇ ಇಲ್ಲಲ್ಲ. ಮಿಥ್ಯಾತ್ವ ಅವಸ್ಥೆಯೊಳಗ ಸುಖಿಯಾಗುವ ಸಲುವಾಗಿ ಯಾವ ಉಪಾಯಗಳನ್ನು ಸಂಜ್ಞಿ ಪಂಚೇಂದ್ರಿಯ ದಶಾ ವಿಶೇಷವನ್ನು ಪಡೆದ ನಂತರ ಮಾಡಲಾಗುತ್ತದೆಯೋ ಅದರ ಕಾಲಾವಧಿಯಂತೂ ಕಿಂಚಿತ ನ್ಯೂನ 2000 ಸಾಗರ ಮಾತ್ರ ಇದೆ. ಇನ್ನು ಕೋಟ್ಯಂತರ ಉಪಾಯ ಅನಂತ ಕಾಲದವರೆಗೆ ಮಾಡುವುದನ್ನು ಯಾಕೆ ಹೇಳಿದರು ಅಂತಂದ್ರೆ, ಯಾವಾಗ ಜೀವ ಭಾಗ್ಯದಿಂದ ತ್ರಸ ಅವಸ್ಥೆ ಪಡೀತಾನೆ, ಚಿಂತಾಮಣಿ ರತ್ನದ ಹಾಗೆ ಇರುವ ತ್ರಸ ಅವಸ್ಥೆ ಪಡೀತಾನೆ, ಆ ತ್ರಸ ಅವಸ್ಥೆಯೊಳಗೂ ಕೂಡ ಸಂಜ್ಞಿ ಪಂಚೇಂದ್ರಿಯಕ್ಕೆ ಯಾವುದೇ ಪ್ರಕಾರದ ಉಪಮೇನೇ ಇಲ್ಲ. ಅಂಥ ಉತ್ಕೃಷ್ಟ ಅವಸ್ಥೆಗೆ ಪ್ರಾಪ್ತ ಆಗ್ತಾನೆ. ಅರೆ ಒಂದಿಷ್ಟು ಗಂಭೀರವಾಗಿ ಆಲಿಸಿ ವಿಚಾರ ಮಾಡುತ್ತದೆ. ಚಿಂತಾಮಣಿ ರತ್ನದ ಹಾಗೆ ಇರುವಂಥ ತ್ರಸ ಅವಸ್ಥೆಯನ್ನು ಮಹಾಭಾಗ್ಯದಿಂದ ಈ ಜೀವ ಪ್ರಾಪ್ತ ಮಾಡಿಕೊಳ್ತಾನೆ. ಅದರಲ್ಲೇ ಕೂಡ ಸಂಜ್ಞಿ ಪಂಚೇಂದ್ರಿಯದವರೆಗೆ, ತುತ್ತ ತುದಿಯವರೆಗೆ ಉತ್ಕೃಷ್ಟ ಅವಸ್ಥೆ ಮಿಥ್ಯಾದೃಷ್ಟಿದ್ದ ಯಾವುದರೇ ಇದೆ ಅಂತಂದ್ರೆ ಅದು ಸಂಜ್ಞಿ ಪಂಚೇಂದ್ರಿಯ ಅವಸ್ಥೆ ಇದೆ. ಅಲ್ಲಿ ಬಂದ ನಂತರ ಇನ್ನೇನು ಹೇಳೋದ, ನಿಜವಾಗಿ ವಿಷಯದ ಸಮೀಪಕ್ಕೆ ಹೋದರೆ ತಮಗೆ ತಿಳಿದು ಬರೋದು ಸಾಧ್ಯವಿದೆ. ಶಬ್ದದ ಶಬ್ದಾರ್ಥ ಮಾಡಿದ ನಂತರ ಅದು ತಿಳಿದು ಬರುವಂಥದ್ದು ಇಲ್ಲ. ಸಂಜ್ಞಿ ಪಂಚೇಂದ್ರಿಯ ಇದು ಮಿಥ್ಯಾದೃಷ್ಟಿಯ ಸರ್ವೋತ್ಕೃಷ್ಟ ದಶ ಇದೆ. ಮಿಥ್ಯಾದೃಷ್ಟಿ ಜೀವದ ಸಂಜ್ಞಿ ಪಂಚೇಂದ್ರಿಯ ಅವಸ್ಥೆ ಅಂದ್ರೆ ಸರ್ವೋತ್ಕೃಷ್ಟ ದಶ ಇದೆ. ಆ ದಶೆಯೊಳಗೂ ಕೂಡ ಮನುಷ್ಯ ಭವ ಪ್ರಾಪ್ತ ಆಗೋದ ಇದು ಅದಕ್ಕಿಂತಲೂ ಸರ್ವೋತ್ಕೃಷ್ಟ ಇದೆ. ಜೀವದ ಅಪೇಕ್ಷಾದಿಂದ
ಮಿಥ್ಯಾತ್ವ ಅವಸ್ಥೆಯಲ್ಲಿ ಇರುವ ಅನಂತಾನಂತ ಕಾಲದ ಅಪೇಕ್ಷಾದಿಂದ ಸರ್ವೋತ್ಕೃಷ್ಟ ದಶಾ ಜೀವದ ಸಂಜ್ಞಿ ಪಂಚೇಂದ್ರಿಯ ದಶಾ ಇದೆ ರೀ. ಇನ್ನು ಅದರಲ್ಲೇ ಕೂಡ ಮನುಷ್ಯ ಆಗೋದ ಅದೇನು ಅವಶ್ಯಕ ಇಲ್ಲ. ಮೊನ್ನೆನೂ ಹೇಳಿದ್ದಿತ್ತು, ಮನಸ್ಸ, ಮನುಷ್ಯ ಮತ್ತು ಜಿನವಾಣಿ ಇವು ಎರಡೇನದವು, ಅವು ನಿಜವಾಗಿ ಬಹುಮಾನ ರೂಪದಿಂದ ಸಿಕ್ಕಿದವ್ರಿ. ಬಹುಮಾನ ರೂಪದಿಂದ. ಆದ್ರೆ ತಾನಾಗೇನ ಕರ್ಮದೊಳಗೆ ಮುಳುಗೇಳ್ತಾ ಭವರಾಶಿ ಮಿಥ್ಯಾತ್ವ ರಾಶಿಯೊಳಗ ಉತ್ಕೃಷ್ಟ ಸ್ಥಾನಕ್ಕೆ ಬರೋದ ಅರ್ಥಾತ್ ಸಂಜ್ಞಿ ಪಂಚೇಂದ್ರಿಯ ಒಂದೇ ಇದೆ ರೀ. ತಿಳಿತಾ ಇದೆ ಅಂದುಕೊಳ್ತೇನ್ರಿ. ತಿಳ್ಕೊಳ್ಳೋ ಮನಸ್ಸು ಬೇಕು. ಸಂಜ್ಞಿ ಪಂಚೇಂದ್ರಿಯ ಇದು ಮಿಥ್ಯಾತ್ವ ಅವಸ್ಥಾದಿಂದ ಯುಕ್ತವಿರುವಂಥ ಜೀವದ ಸಲುವಾಗಿ ಸರ್ವೋತ್ಕೃಷ್ಟ ದಶಾ ಇದೆ. ಇನ್ನು ಮನುಷ್ಯಗತಿ ಮತ್ತು ಜೈನ ಕುಲ, ಜಿನವಾಣಿಯ ಶ್ರವಣ ಯೋಗ, ಜಿನೇಂದ್ರ ಪ್ರಭುವಿನ ದರ್ಶನ ಯೋಗ ಇವೆಲ್ಲವೂ ನಿಜವಾಗಿ ಕಾಣಿಕೆ ಅದವ್ರಿ. ಹಾಗಾದರೆ ಇವೆಲ್ಲ ಸಿಕ್ಕ ನಂತರ ಈಗ ಮೂಲ ಮಾತಿದೆ ರೀ, ಯಾರಿಗೆಷ್ಟು ಅವಶ್ಯಕ ಇದೆ ಅಷ್ಟು ಕೇಳೋದು. ನನಗೆ ಅವಶ್ಯಕ ಇದೆ, ನಾನು ಕೇಳ್ತಾ ಇದ್ದೇನೆ ರೀ, ನಾನು ಹೇಳ್ತಾ ಇಲ್ಲ. ಈ ಮನುಷ್ಯ ಕುಲ ಸಂಜ್ಞಿ ಪಂಚೇಂದ್ರಿಯ ಮೊದಲ ಅಷ್ಟೇ. ಈ ಮನುಷ್ಯ ಅನ್ನೋದೇನಿದೆ ಬರೀ ಬಟ್ಟೆ ಇದೆ ರೀ. ಜಿನವಾಣಿ ಏನಿದೆ ಬರೀ ಇಂದ್ರಿಯ ವಿಷಯ ಇದೆ. ನೀವು ವಿಚಾರ ಮಾಡೋದು ನಿಮ್ಮ ಕರ್ತವ್ಯ ಇದೆ. ಜಿನವಾಣಿ, ಜಿನದೇವನ ದರ್ಶನ ಬರೀ ಇಂದ್ರಿಯ ವಿಷಯ ವಿಶೇಷದೊಳಗೆ ಬರುವಂಥದ್ದು ಇದೆ. ಜೀವದ ಅವಸ್ಥಾ ಮಾತ್ರ ಸಂಜ್ಞಿ ಪಂಚೇಂದ್ರಿಯ ಏನಿದೆ ಇದು ಸರ್ವೋತ್ಕೃಷ್ಟ ದಶಾ ಇದೆ. ಇನ್ನು ಇದೆಲ್ಲ ಸಿಕ್ಕ ನಂತರ ಕೂಡ ಒಂದು ಮಿಥ್ಯಾತ್ವದ ಸದ್ಭಾವದೊಳಗ ದೃಷ್ಟಿಯ ವಿಪರೀತತೆಯ ವಿದ್ಯಮಾನತೆಯೊಳಗ ಕೋಟಿ ಉಪಾಯ ಮಾಡಿದ್ರೂ ಕೂಡ ಜೀವ ಪುಣ್ಯವಂತ ಅನ್ನಿಸಿಕೊಳ್ಳುವುದಿಲ್ಲ. ಪಾಪಮಯ ಅದನ್ರಿ, ಪಾಪಮಯ ಅದನ್ನ. ಇನ್ನ ಅನಂತ ಕಾಲ ಯಾಕೆ ಹೇಳಿದ್ರು ಅಂತಂದ್ರ ಆ ಮಿಥ್ಯಾತ್ವದ ನಾಶ ಮಾಡುವ ಸಹಜ ಎಲ್ಲ ಅನುಕೂಲತೆ ಸರ್ವ ಪ್ರಕಾರ ಸೇ ಅವಸರ ಎಲ್ಲ ಪ್ರಕಾರದಿಂದ ಅವಕಾಶ ಪ್ರಾಪ್ತ ಇದೆ. ಆ ಮಿಥ್ಯಾತ್ವದ ನಾಶ ಆಗಿ ಹೋಗುವಂಥ ಅಥವಾ ಮಾಡುವಂಥ. ಮಾಡಲಿಲ್ಲ ಅಂತಂದ್ರ ಇವು ಕೋಟಿ ಉಪಾಯ ಇಲ್ಲಿ ಮಾತ್ರ ಅಲ್ಲ, ಅನಂತ ಕಾಲದವರೆಗೆ ಮಾಡಿದ್ರೂ ಕೂಡ ಇವನ ಪಾಪ ಬಿಡುವುದಿಲ್ಲ. ಇವು ಪಾಪಮಯ ಅದನ್ರಿ. ಗಂಭೀರತೆಯಿಂದ ತಿಳ್ಕೊಳ್ಳುವಂಥ ಮಾತು ಇದೆ. ಈ ಕ್ಷಣದೊಳಗನ ಇದು ತಿಳಿದು ಬರುವಂಥ ಮಾತು ಇದೆ. ಅನ್ಯ ಕ್ಷಣದೊಳಗೆ ಈ ಮಾತು ತಿಳಿದು ಬರೋದು ಸಾಧ್ಯ ಇಲ್ಲ. ಏನು ಹೇಳ್ತು ಭರದ್ವಾಜಿ? ಸಂಜ್ಞಿ ಪಂಚೇಂದ್ರಿಯ ಇದು ಮಿಥ್ಯಾತ್ವ ಅವಸ್ಥೆಯಲ್ಲಿ ಇರುವಂತಹ ಜೀವದ ಸರ್ವೋತ್ಕೃಷ್ಟ ದಶಾ ಇದೆ. ಲಕ್ಷ್ಯದೊಳಗೆ ಬರೋದು ಶಬ್ದ ಸ್ಮರಣೆಯಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ನಾನು ಜೀವಿದ್ದೇನೆ. ಅರೆ ದೇಹ ಅಲ್ಲ, ದೇಹದ ವಸ್ತ್ರ ಇದೆ. ಮನುಷ್ಯ ರೂಪದ ದೇಹ ಏನಿದೆ ಇದ ಜೀವದ ಸಲುವಾಗಿ ವಸ್ತ್ರ ಸದೃಶ್ಯ ಇದೆ ರೀ. ಇನ್ನು ಅದು ಭಾಷ್ಯ ವಿಷಯ ಇದೆ ರೀ. ಯಾವುದ? ಜಿನದೇವನ ದರ್ಶನ ಮತ್ತು ಜಿನವಾಣಿ. ಜೀವನಿಗೆ ಲಭಿಸಿದ್ದ ಏನ ಅಂತಂದ್ರ ಅರೆ ಅದ ಅಘಾತಿ ಕರ್ಮದಿಂದ ಸಿಕ್ಕದ ಮಾತಿದೆ ರೀ. ತಿಳಿತಾ ಇದೆ ಅಲ್ಲ? ಮನುಷ್ಯ ದೇಹ, ಉಚ್ಚ ಕುಲ ಇವೆಲ್ಲ ಭೇದ ಯಾವ ಕರ್ಮದ್ದು ಅದವು? ನಾಮಕರ್ಮದ ಭೇದ ಅದಾವ, ಅರ್ಥಾತ್ ಅಘಾತಿ ಕರ್ಮದ ಭೇದ ಅದವ್ರಿ. ಇನ್ನು ಅಲ್ಲಿ ಇಂದ್ರಿಯಗಳಿಗೆ ಅನುಕೂಲ ಅಥವಾ ಏನು ವಿಷಯ ಸಾಮಗ್ರಿ ಅದಾವಲ್ಲ
ಅವೆಲ್ಲ ನಿಜವಾಗಿ ಅರೇ ಘಾತಿ ಕರ್ಮದೊಳಗ ಅವು ಯಾವೂ ಇಲ್ಲ. ಪುಣ್ಯ ಪ್ರಕೃತಿ ಇಲ್ಲ, ಸಾತ ಇಲ್ಲ, ಅನುಕೂಲತೆ ಇಲ್ಲ. ಅವುಗಳ ಮಾತು ದೂರ ಇದೆ. ಆದ್ರೆ ಜೀವದ ಸಲುವಾಗಿ, ಮಿಥ್ಯಾದೃಷ್ಟಿ ಜೀವದ ಸಲುವಾಗಿ ಸರ್ವೋತ್ಕೃಷ್ಟ ದಶ ಇದೆ. ನಾನು ಜೀವಿದ್ದೇನೆ, ಇದರ ಸ್ವೀಕಾರ ಮಾಡಿದ ನಂತರ ಸಂಜ್ಞಿ ಪಂಚೇಂದ್ರಿಯ. ಸಂಜ್ಞಿ ಪಂಚೇಂದ್ರಿಯ ಅಂದ್ರೆ ಏನ? ತನ್ನ ಹಿತದ ಬಗ್ಗೆ ವಿಚಾರ ಮಾಡುವ, ವಿಚಾರ ಮಾಡಿ ಯೋಗ್ಯ ನಿರ್ಣಯ ಮಾಡುವ, ಆ ನಿರ್ಣಯದ ಅನುಸಾರ ಕಾರ್ಯ ಪ್ರವೃತ್ತಾಗುವ ಜೀವದ ಸಾಮರ್ಥ್ಯ. ಜೀವದ ಸಾಮರ್ಥ್ಯ ಈ ದೇಹ ಅದರಲ್ಲೇ ಏನೂ ಮಾಡೋದಿಲ್ರಿ. ಈ ವಾಣಿ ಅದರಲ್ಲೇ ಏನೂ ಮಾಡುವುದಿಲ್ಲ. ಆ ಭಗವಂತರ ದಿವ್ಯ ಭವ್ಯ ರೂಪ ಅದರಲ್ಲೇ ಏನೂ ಮಾಡುವುದಿಲ್ಲ. ಯಾವಾಗ ಮನಸ್ಸಿನ ಮೂಲಕ ಅರ್ಥಾತ್ ಜ್ಞಾನದ ಯಾವ ಮನಸ್ಸು ಪ್ರಾಪ್ತಿಯಾಗುವ ರೂಪದಿಂದ ವಿಕಾಸ ಆದದ್ದಿದೆಯಲ್ಲ, ಅಲ್ಲಿ ಆ ದೇವನ ಆ ಆಕಾರ, ಈ ಶಬ್ದ ಒಂದು ವೇಳೆ ನಿಮಿತ್ತ ಆಗೋದ ಸಾಧ್ಯ ಇದೆ. ನಿಮಿತ್ತದಿಂದ ಕಾರ್ಯ ಆಗೋದಿಲ್ಲ. ಕಾರ್ಯ ಸಂಜ್ಞಿ ಪಂಚೇಂದ್ರಿಯದಿಂದ ಆಗ್ತಿದೆ. ಸಂಜ್ಞಿ ಪಂಚೇಂದ್ರಿಯ ಅರ್ಥಾತ್ ಜೀವದ ವಿಕಸಿತ ಉತ್ಕೃಷ್ಟ ಅವಸ್ಥೆ. ಇನ್ನು ಆ ಉತ್ಕೃಷ್ಟ ಅವಸ್ಥೆಯೊಳಗ ಸಹಜ ಪರಮ ಪಾರಿಣಾಮಿಕ ಭಾವ ಸ್ವರೂಪನಾದಂಥ ತ್ರಿಕಾಲ ಧ್ರುವ ಅಸ್ಖಲಿತ ಯಾವ ಪರಮ ಪಾರಿಣಾಮಿಕ ಭಾವ ಇದೆಯೋ, ಆ ಭಾವದ ಪರಿಚಯ ಮಾಡಿಕೊಳ್ಳೋದು, ಆ ಭಾವದ ನಿರ್ಣಯ ಮಾಡೋದು, ಆ ಭಾವರೂಪದ ಅನುಭವ ಮಾಡೋದು. ಈ ಕಾರ್ಯ ಮಾಡಲಿಲ್ಲ ಈ ಜೀವ ಅಂತಂದ್ರ ಉಳಿದ ಕೋಟ್ಯಂತರ ಉಪಾಯ ಮಾಡ್ಲಿ ಈ ಭವದಲ್ಲಿ. ಏನು ಕೋಟ್ಯಂತರ ಉಪಾಯ? ಇಂದೇನು ಧರ್ಮಕ್ಕೆ ಸಂಬಂಧಿಸಿದ್ದು ಪ್ರಚಲಿತ ಅದಾವಲ್ಲ, ಅವನಿಗೆ ಯಾವ್ಯಾವ ಉಪಲಬ್ಧ ಅದಾವಲ್ಲ ಅವು ಕೋಟ್ಯಂತರ ಇರಬಹುದವ. ಆದ್ರ ಮಿಥ್ಯಾತ್ವದ ನಾಶ ನೀನು ಮಾಡಲಿಲ್ಲ ಅಂತಂದ್ರ ಆ ಕೋಟ್ಯಂತರ ಉಪಾಯ ನಿನಗ ಅನಂತ ಕಾಲದವರೆಗೆ ಕೂಡ ಪಾಪದಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ನಾವು ಪುಣ್ಯವಂತರ ಅಂಥೇಳಿ ತಿಳ್ಕೊಂಡಿದೆವು, ಧರ್ಮಾತ್ಮ ಅಂಥೇಳಿ ತಿಳ್ಕೊಂಡಿದೆವು, ಯಾವುದೇ ಪ್ರಕಾರದಿಂದ ಕಲಂಕ ರಹಿತ ಅಂಥೇಳಿ ತಿಳ್ಕೊಂಡಿದ್ದೇವೆಯೋ, ಸಾಚಾ ಅಂಥೇಳಿ ತಿಳ್ಕೊಂಡಿದ್ದೇವೋ, ಅದನ್ನ ನಮಗ್ ಬಿಟ್ಟಿದ್ದ ವಿಷಯ. ಅಭಿಪ್ರಾಯದೊಳಗಿದೆ, ಏನಿದೆ ಅದನ್ನು ಕೆದರಿ ತೆಗಿಬೇಕಾಗೋದ್ರಿ. ಏನಿದೆ ನನ್ನ ಅಭಿಪ್ರಾಯದೊಳಗೆ, ನನ್ನ ಕುರಿತಾಗಿ ಯಾವ ಮನ್ನಣೆ ನನಗೆ ಇದೆ, ಯಾವ ರೀತಿಯ ಶ್ರದ್ಧೆ ನನ್ನಲ್ಲೇ ಇದೆ, ನನ್ನ ಸಲುವಾಗಿ, ಇನ್ನೊಬ್ಬರ ಸಲುವಾಗಿ ಅಲ್ಲ, ಭಗವಂತನ ಸಲುವಾಗಿ ಅಲ್ಲ, ಶಾಸ್ತ್ರದ ಸಲುವಾಗಿ ಅಲ್ಲ, ಸಾಧರ್ಮಿಗಳ ಸಲುವಾಗಿ ಅಲ್ಲ, ಪರಿವಾರದ ಜನರ ಸಲುವಾಗಿ ಅಲ್ಲ, ದೇಹದ ಸಲುವಾಗಿ ಅಲ್ಲ, ಆದ್ರೆ ನನ್ನ ಸಲುವಾಗಿ. ಅರೆ ಮೂಲ ಅಲ್ಲೇ ಬಂತು. ಏನ? ನಾನು ದೇಹನ ಇದೇನಂತ ಹೇಳಿ ಸ್ವೀಕಾರ ಇದೆ ಅಲ್ಲ, ಅದೇ ಇರುವೆಳೆದೊಳಗೆ ನೀನು ಕೋಟ್ಯಂತರ ಉಪಾಯ ಮಾಡಿದರನು ಅನಂತ ಕಾಲದವರೆಗೆ ನೀನು ಪಾಪಿಯಾಗೇನ ಉಳಿತಿ. ಶಬ್ದ ಏನಿದೆ ರೀ, ಪಾಪಮಯ, ಪಾಪಯುಕ್ತ ಅಲ್ಲ, ಪಾಪ ರೂಪಲ್ಲ. ಮಯ ಶಬ್ದದೊಳಗೇನಿದೆ? ಸಕ್ಕರೆ ಸಿಹಿ ಮಯ ಇದೆ ರೀ. ಅರ್ಥಾತ್ ಸಕ್ಕರೆಯಿಂದ ಸಿಹಿಯನ್ನ ಬೇರೆ ಮಾಡುವುದು ಯಾವ ಕಾಲದೊಳಗನೂ ಸಾಧ್ಯ ಇಲ್ಲ. ಸಕ್ಕರೆ ಅಂದ್ರೆ ಹರಳಾಗಿದೆ, ಅದಲ್ಲ. ಸಕ್ಕರೆ ಅಂದ್ರೆ ಶುಭ್ರ ಧವಲ ಇದೆ, ಅದಲ್ಲ. ಸಕ್ಕರೆ ಅರ್ಥಾತ್ ಸಿಹಿ. ಹಾಗಾದ್ರೆ ಸಕ್ಕರೆಯೊಳಗಿನ ಸಿಹಿಯನ್ನ, ಸಕ್ಕರೆಯೊಳಗಿದೆ ಅಂದ್ರೆ ಸಿಹಿ ಏನಿದೆ? ಸಿಹಿಮಯ ಯಾವುದಿದೆಯೋ ಅದುವೇ ಸಕ್ಕರೆ ಇದೆ. ಹಾಗಾದ್ರೆ ಯಾವ ಪ್ರಕಾರ ಸಕ್ಕರೆಯನ್ನ ಸಿಹಿಯಿಂದ ಬೇರೆ ಮಾಡೋ ಸಾಧ್ಯ ಇಲ್ಲವೋ, ಆ ಪ್ರಕಾರ ಈ ಮಿಥ್ಯಾದೃಷ್ಟಿ ಜೀವವನ್ನ ಪಾಪದಿಂದ ಬೇರೆ ಮಾಡೋದು ಕೋಟಿ ಉಪಾಯದಿಂದ ಕೂಡ ಸಾಧ್ಯ.
ನಾವು ನಮ್ಮಷ್ಟಕ್ಕೆ ನಾವು ನಮ್ಮನ್ನು ಏನು ತಿಳಿದಿದ್ದೆವು, ಏನು ಇರುವೆಳೆದೊಳಗೆ ಏನು ತಿಳಿದಿದ್ದೆವು, ಏನು ಇರುವೆಳೆದೊಳಗೆ ಏನು ತಿಳಿದಿದ್ದೆವು. ಅರೇ ಕುಂದಾಚಾರ್ಯ ದೇವ ಇದೇ ಸಮಯ ಸಾರದೊಳಗೆ ಈಗ ಹೇಳಿದ್ರಲ್ಲ ಸಂಪದದೊಳಗ ಎಂಥ ಮಾತು ಬಂತು. ನೀವು ಬರೇ ಸಮಯ ಸಾರ ಅಂತ ಹೇಳಲ್ಲ. ಅದಕ್ಕೆ ಅವ್ರು ಏನು ಹೇಳಿದ್ರು ತಾವು ತೆಗೆದು ಓದುವುದ್ರಿ. ಎಲ್ಲ ನಾನು ಹೇಳೋದ ನೀವು ಕೇಳೋದ ಮತ್ತೆ ಇಲ್ಲೇ ಇಟ್ಟು ಹೋಗೋದ ಅದೆಲ್ಲ ಯಾತಕಬೇಕು, ಸಾಕೆ. ದಿಗಂಬರ ಆಚಾರ್ಯರ ಸಲುವಾಗಿ, ಭಾವಲಿಂಗಿ ಸಂತರ ಸಲುವಾಗಿ ಯಾವ ಪ್ರಕಾರದ ಅಭಿಪ್ರಾಯ ಜ್ಞಾನಿಯ ಅಂತರಂಗದೊಳಗ ಭದ್ರವಾಗಿ ಕೂತದ್ದು ಇದೆ, ಹೊರಗೆ ಬಂದ್ರೆ ಅದೇ ಬರುವುದಲ್ಲ. ಯಾರ ಅಂತರಂಗದೊಳಗೆ ಕ್ರೋಧ ಯಾವ ಸಮಯದಲ್ಲಿ ಇದೆಯೋ ಆ ಸಮಯದೊಳಗೆ ಅವನ ಪ್ರವೃತ್ತಿಯೊಳಗೆ ಅವನ ವಚನದೊಳಗೆ ಕ್ರೋಧನ ಬರುವುದಲ್ಲ. ಒಳಗ ಪೂರ್ಣ ತುಂಬಿತ್ತು ಅಂತಂದ್ರೆ ಹೊರಗೆ ಏನು ಬರುವುದ, ಏನು ತುಂಬಿದೆ ಅದೇ ಬರುವುದಲ್ಲ. ಆ ಕುಂದ ಆಚಾರ್ಯ ದೇವ ಸಮಯ ಸಾರದೊಳಗ ಆತ್ಮನಿಗೆ ಜ್ಞಾನಿ, ಕೇವಲಿ, ಮುನಿ ಅನ್ನುವ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆತ್ಮನಿಗೆ ಯಾವ ದಿಗಂಬರಾವಸ್ಥೆಯನ್ನು ಧಾರಣ ಮಾಡಿದ ನಾವಲ್ಲ, ಯಾವ 4 ಘಾತಿ ಕರ್ಮಗಳನ್ನು ನಾಶ ಮಾಡಿದ ನಾವು ಕೇವಲಿ ಅಲ್ಲ, ಅವ ಮುನಿ ಅಲ್ಲ, ಅವ ಜ್ಞಾನಿ ಅಲ್ಲ. ಅರೇ ಆತ್ಮ ಜ್ಞಾನಿ ಇದ್ದಾನೆ, ಮುನಿ ಇದ್ದಾನೆ, ಕೇವಲಿ ಇದ್ದಾನೆ. ಕೇವಲಿ ಅಂತಂದ್ರೆ ಏನು, ಮುನಿ ಅಂತಂದ್ರೆ ಏನು, ಏನು ಅದ್ಭುತ ವ್ಯಾಖ್ಯಾ ಮಾಡಿದ್ದಾರೆ. ನಮಗೆ ಸಮಯ ಬೇಕು, ಅವರೇ 1000 ಬಾರಿ ಹೇಳಿದ್ದಾರೆ. ಇಂಥ ಅದ್ಭುತ ಮಹಿಮಾನ್ವಿತ ಆತ್ಮ ಅದರ ಬಿಡುವೆ ಯಾರಿಗಿದೆ? ಕೇಳಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ವಿಚಾರ ಮಾಡಲಿಕ್ಕೆ ಬಿಡುವೆ ಯಾರಿಗಿದೆ? ಅದೇ ಒಂದು ಕ್ಷಣ ನಂದಲ್ಲ ಇನ್ನೊಬ್ಬರದಂಥೇಳಿ ವಿಚಾರ ಮಾಡಿ ನೋಡೋಣ. ಅಲ್ಪದಾದಂಥ ಜೀವನ, ಇನ್ನೊಬ್ಬರದಂಥೇಳಿ, ನಮ್ದು ಬೇಡ, ಇನ್ನೊಬ್ಬರದಂಥೇಳಿ ವಿಚಾರ ಮಾಡಿ ನೋಡೋಣ. ಅಲ್ಪದಾದಂಥ ಜೀವನ ಅನಂತ ಕಾಲದೊಳಗೆ ಕಾಕತಾಳೀಯ ನ್ಯಾಯದ ಹಾಗೆ ಸಿಕ್ಕದ್ದೇ ಇದೆ. ಅದರಲ್ಲಿ ತನ್ನ ನಿರ್ಣಯ ಮಾಡುವ ಪರಪದಾರ್ಥಗಳ ಸ್ವರೂಪದ ನಿರ್ಣಯ ಮಾಡುವ, ಪರಪದಾರ್ಥಗಳ ಯಾವ ಪ್ರಕಾರ ನನ್ನ ಸಲುವಾಗಿ ಅತ್ಯಂತ ಪ್ರಾಮಾಣಿಕ ಇದ್ದಾವೆ, ನನ್ನ ಸಲುವಾಗಿ ಪರಪದಾರ್ಥಗಳ ಎಷ್ಟು ಅತ್ಯಂತ ಪ್ರಾಮಾಣಿಕ, ಸ್ವಲ್ಪ ಕೂಡ ಅಪ್ರಾಮಾಣಿಕಿಲ್ಲ, ಸ್ವಲ್ಪ ಕೂಡ ಅನ್ಯಾಯ ಅವು ನಮ್ಮ ಮೇಲೆ ಮಾಡುವುದಿಲ್ಲ. ಇಂಥ ಸುಂದರವಾದಂಥ ಪರಪದಾರ್ಥ, ಅನಂತ ಪರಪದಾರ್ಥಗಳಿಂದ ಯುಕ್ತವಿರುವಂಥ ಆ ವಿಶ್ವವೆಂಬ ಗ್ರಹದೊಳಗ ನಾನು ವಾಸ ಮಾಡ್ತಾ ಇದ್ದೇನೆ. ಆ ನಾನು ವಾಸ ಮಾಡ್ತಾ ಇರೋದು ನನ್ನ ಭಾವನೆ ಪರಪದಾರ್ಥಗಳಿಗೆ ಸಂಬಂಧಿಸಿದ ಹಾಗೆ ಯಾವ ಪ್ರಕಾರದ್ದು ಇದ್ದಾವೆ, ನನ್ನ ನಿಜ ಸ್ವರೂಪ ಯಾವ ಪ್ರಕಾರದ್ದಿದೆ, ಇದರ ನಿರ್ಣಯ ಮಾಡುವ ಸಲುವಾಗಿ ಇಡೀ ವಿಶ್ವದ ಪದಾರ್ಥಗಳ ಕುರಿತಾಗಿ ಯಾವ ಅನೀತಿ ರೂಪದ, ಅನ್ಯಾಯ ರೂಪದ ಪ್ರವೃತ್ತಿ ಮತ್ತು ವಿಚಾರ ನಂದು ನಡೆದದ್ದಿದೆಯಲ್ಲ, ಅದನ್ನು ಬಿಟ್ಟುಕೊಡುವ ಸಲುವಾಗಿ ಯಾವ ಅವಕಾಶ ಸಿಕ್ಕದ್ದಿದೆ ಅದು ಅಲ್ಪ ಇದೆ, ಕಾಕತಾಳೀಯ ನ್ಯಾಯದ ಹಾಗೆ ಸಿಕ್ಕದ್ದೇ ಇದೆ. ಅನಂತ ಕಾಲದೊಳಗೆ ಸಿಕ್ಕೇ ಇರಲಿಲ್ಲ. ಇದು ಒಂದು ಮಾತು. ಎರಡನೇದ, ಈ ನಿರ್ಣಯ ಮಾಡದೇ ಇದ್ರೆ ಈಗೇನು ಕಾಲ ಕಳೆದು ಹೋಗಿದೆಯಲ್ಲ, ಅದರ ಅನಂತ ಗುಣಿತ ಕಾಲದವರೆಗೆ ಕೂಡ ನಾನು ಅದೇ ಪರಾಧೀನತೆಯ ದುಃಖವನ್ನು ಅನುಭವ ಮಾಡಬೇಕಾಗೋದು ಪರವಶನಾಗಿ. ಇಷ್ಟು ನಿರ್ಣಯ ಮಾಡಲಿಕ್ಕೆ ಇವನಿಗೆ ಸಮಯಾವಕಾಶ ಇಲ್ಲದಾಗಿದೆ. ಇಷ್ಟು ನಿರ್ಣಯ ಮಾಡುವ ಸಲುವಾಗಿನ ಈ ಮನುಷ್ಯ ಭವ ಇದೆ. ಅರೆ ಸಂಜ್ಞಿ ಪಂಚೇಂದ್ರಿಯ ದಶ ಇದೆ. ತನ್ನ ನಿರ್ಣಯ ತಾನು ಮಾಡಲಿಲ್ಲ,
ತನ್ನ ದುಃಖದಿಂದ ತಾನು ಬಿಡುಗಡೆ ಹೊಂದುವ ಉಪಾಯವನ್ನು ಕಂಡುಕೊಳ್ಳಲಿಲ್ಲ. ಕಂಡುಕೊಳ್ಳುವಂಥ ಸಾಮರ್ಥ್ಯ ಇದೆ. ಅರೇ ಸಾಮರ್ಥ್ಯ ಇದೆ ರೀ. ಸಾಮರ್ಥ್ಯ ಇದ್ದ ನಂತರ ಕಾರ್ಯ ಆಗಲೇಬೇಕಲ್ಲ. ಏನು ಜಿನವಾಣಿ ಇದ್ದ ನಂತರ ಕಾರ್ಯ ಆಗ್ಲಿಕ್ಕೆ ಬೇಕು? ಅರೇ ಸಾಮರ್ಥ್ಯ ಇದೆ, ಇದು ಮೊದಲನೇ ಮಾತು. ಇನ್ನು ಜಿನವಾಣಿ ಅಂತೂ ನಿರಂತರ ಆ ನಮ್ಮ ಸಾಮರ್ಥ್ಯದ ಕಡೆಗೆ ಸಂಕೇತ ಮಾಡ್ತಾ ಇದೆ. ಹೀಗಿರುವಳೆದೊಳಗ ನಾವು ಅರೇ ಹಿಂದಕ್ಕೆ ಹೇಳಿದ್ದು ಅನೇಕ ಬಾರಿ ಹೇಳಿದ್ದಿದೆ, ಮರೆತು ಹೋಗುವಂಥ ಮಾತಿಲ್ಲ. ಆದರೆ ನಮಗದ ಸ್ಮರಣೆಯೊಳಗೆ ಉಳಿಯುವುದಿಲ್ಲ. ಶಬ್ದದಿಂದ ಉಳಿಬಹುದ್ರಿ. ಯಾವ ಯಾವ ಜೀವ ಎಲ್ಲಿಂದ ಬಂದಿದ್ದಾವೆ, ಎಲ್ಲಿ ಹೇಳಿದನೋ ಗೊತ್ತಿಲ್ಲ. ಕೊಳೆತ ನಾಯಿಯ ಶರೀರದೊಳಗಿಂದ, ಕೊಳೆತ ನಾಯಿಯ ಶರೀರ, ನಾಯಿಯ ಜೀವ ಹೊರಟು ಹೋಗಿದ್ದಿದೆ, ಶರೀರ ಕೊಳೆತದ್ದೇ ಇದೆ, ಅದರೊಳಗೆ ಹುಳು ಆಗಿದಾವೆ. ಎಷ್ಟು ಅಸಹ್ಯ ಪಟ್ಕೊಳ್ತೇವೆ. ಅದೇ ಒಂದು ಅಲ್ಲಿಯ ಜೀವ ಆ ಪರ್ಯಾಯವನ್ನು ಬಿಟ್ಟ ನಿಮ್ಮ ಪತ್ನಿಯ ಗರ್ಭದೊಳಗೆ ಬಂದು ನಿಲ್ಲುತ್ತಿದೆ. ಅದು ನಾಳೆ ಮಗ ಅಥವಾ ಮಗು ಆಗ್ತಿದೆ, ಆವಾಗ ಅಸಹ್ಯ ಪಟ್ಟುಕೊಳ್ತೇವೆ. ಮತ್ತು ಅದರೊಳಗೆ ಆಶ್ಚರ್ಯ ಇದೆ ಏನ್ರಿ, ಸಗಣಿಯೊಳಗಿನ ಹುಳು, ಕೊಳೆತ ಮೃತ ಶರೀರದೊಳಗಿನ ಹುಳು ಬಂದು ನಿಮ್ಮ ಮನೆಯೊಳಗೆ ಪುತ್ರನ ರೂಪದಲ್ಲಿ ಉತ್ಪನ್ನ ಅರೆ ಅದು ಆ ಪ್ರಕಾರದ ಭಾವ, ಆ ಪ್ರಕಾರದ ಪುಣ್ಯ ಇತ್ತು ಅಂತಂದ್ರೆ ಬರೋದನ್ನಲ್ಲ. ಆದ್ರೆ ನೀನು ಅದನ್ನು ನೋಡಿ ಅಲ್ಲೇ ಅಸಹ್ಯ ಪಟ್ಕೊಳ್ತಿದ್ದಿ, ಇಲ್ಲಿ ತಲೆ ಮೇಲೆ ಕೂಡಿಸ್ಕೊಳ್ತಾ ಇದ್ದೀಯಪ್ಪ. ಬರೇ ತಲೆ ಮೇಲೆ ಅಲ್ಲ, ಇಟ್ಕೊಳ್ಳಿಕ್ಕೆ ಬಂದ್ರೆ ಹೃದಯದೊಳಗೆ ಇಟ್ಕೊಂಡವದಿ, ಇಟ್ಕೊಂಡವನ ಇದ್ದಿ. ಇಟ್ಕೊಳ್ಳಿಕ್ಕೆ ಬರೋದೇನಿದೆ, ಇಟ್ಕೊಂಡವನ ಇದ್ದಿ. ಈ ಪ್ರಕಾರ ಪರ್ಯಾಯದೊಳಗ ವಿಮೋಹಿತ ಇರುವಂಥ ಈ ಜೀವಕ್ಕ ತನ್ನ ಸ್ವರೂಪದ ನಿರ್ಣಯ ಮಾಡುವ, ಪರ ಪದಾರ್ಥಗಳ ಪೃಥಕತೆಯ ನಿರ್ಣಯ ಮಾಡುವ ಒಂದು ಯಾವ ಸುಂದರವಾದಂಥ ಅವಸರ ಅತಿ ಅಲ್ಪ ಕಾಲದವರೆಗೆ ಸಿಕ್ಕಂತೆ ಇದೆ. ಅತಿ ಅಲ್ಪ. ಇಲ್ಲೇನು ಕೇಳ್ತಾ ಇದೇವಲ್ಲ, ಈ ಕಾಲದ ಮಾತು ಇಲ್ಲ. ಯಾಕಿಲ್ಲ? ಇದು ಹೆಗಲ ಮೇಲೆ, ನಮ್ಮ ಹೆಗಲ ಹತ್ಯೆ ತಂದದ್ದಿದೆ ಪುಣ್ಯ ನಮ್ಮನ್ನು. ಇಲ್ಲಿ ಹೇಳಿದ್ನಲ್ಲ ಮೊನ್ನೆ, ಹೆಗಲ ಹತ್ಯೆ ಕರ್ಕೊಂಡು ಬಂದದ್ದಿದೆ ರೀ ನಮ್ಮನ್ನು. ಇಲ್ಲಿ ಬರುವ ಸಲುವಾಗಿ ನಾವೇನು ಪುರುಷಾರ್ಥ ಮಾಡಿಲ್ಲ. ಪುರುಷಾರ್ಥ ಒಂದೇ ಕಡೆ ನಡೀತಿದೆ. ಎಲ್ಲಿ? ಉಪಯೋಗ ನಿಜ ಸ್ವಭಾವದ ಸನ್ಮುಖ. ಅದು ಒಂದೇ ಪುರುಷಾರ್ಥದ ಕಾರ್ಯ ಇದೆ. ಅದು ಒಂದೇ ವೀರ್ಯ ಮಾಡುವಂಥ ಪರ್ಯಾಯದ ರಚನೆ ಇದೆ. ಅದು ಒಂದೇ ಭವನ ಇದೆ ರೀ. ಪುರುಷಾರ್ಥ ಪ್ರವಚನಕ್ಕೆ ಹೋಗೋದಾ, ರೋಗ ಬಂದ ನಂತರ ಶಾಂತಿ ಇಟ್ಕೊಳ್ಳೋದ, ಇವ್ಯಾವ ಪುರುಷಾರ್ಥ ಅಲ್ರಿ. ಯಾವ ಪ್ರಕಾರ? ಯಾವುದೋ ವಿಶಿಷ್ಟ ಕರ್ಮದ ಉದಯದಿಂದ ಭಯಂಕರ ರೋಗ ಆಗ್ತಿದೆ. ಯಾವುದೋ ವಿಶಿಷ್ಟ ಕರ್ಮದ ಉದಯದಿಂದ ದೇಹದೊಳಗ ಭಯಂಕರ ರೋಗ ಆಗ್ತಿದೆ. ಪರ್ಯಾಯದ ಯೋಗ್ಯತೆಯಿಂದ ಆರ್ತರ ಉತ್ತರ ಧ್ಯಾನ ಆಗ್ತಿದೆ. ಅದರಲ್ಲಿ ಪುರುಷಾರ್ಥ ನೀವೇನು ಮಾಡೋದಿದೆ? ಯಾರೇನು ಮಾಡೋದಿದೆ? ಪುರುಷಾರ್ಥ ಒಂದೇ. ಏನ? ಉಪಯೋಗ ತ್ರಿಕಾಲಿ ಧ್ರುವ ಉಪಯೋಗಮಯನಾದಂಥ ಅರೂಪಿ ಚಿನ್ಮಾತ್ರ ತತ್ವದ ಗ್ರಹಣ ಮಾಡೋದೇನಿದೆ, ಇದು ಒಂದೇ ಪುರುಷಾರ್ಥ. ಚೈತನ್ಯಾನಂದದ ಪ್ರಗಟ ಅನುಭೂತಿ ಮಾಡೋದೇನಿದೆ, ಇದು ಒಂದೇ ಧೀರ ವೀರತೆ ಇದೆ. ಅದನ್ನು ಬಿಟ್ಟು ಪುರುಷಾರ್ಥ ಇಲ್ಲವೇ?
ಪ್ರವಚನಕ್ಕೆ ನಾನು ಪ್ರಯತ್ನ ಮಾಡಿ ಬರ್ತೇನೆ. ನಾನು ದಿನ ಪ್ರಯತ್ನ ಮಾಡಿ 2 ಗಂಟೆ ಓದ್ದಲ್ದೆ ಬಿಡೋದನೇ ಇಲ್ಲ. ಹೇಳ್ತಾರೆ ಏನು ಬೇಕಾದ್ದಾಗಲಿ, ನಾ ಎಲ್ಲಿ ಹೋದ್ರೂ ಪ್ರವಾಸದೊಳಗಿದ್ರೂ 2 ಗಂಟೆ ಓದಿದಲ್ದ ಬಿಡೋದನೇ ಇಲ್ಲ. ಅರೇ ಅದು ಹೆಗಲತ್ತಿ ಕೂತು ಮಾಡ್ತಿದೆ ಕರ್ಮ ನಿನ್ನ ಕಡೆಯಿಂದ ಆ ಕಾರ್ಯ, ಅದರಲ್ಲೇ ನಿನ್ನ ಕರ್ತೃತ್ವ ಏನೂ ಇಲ್ಲ. ನಾನು ಮಾಡೇ ಮಾಡ್ತೇನೆ ಅನ್ನೋದು ಇತ್ತು, ಆ ಪ್ರಕಾರದ ಛಲ ಇತ್ತು, ಆ ಪ್ರಕಾರದ ಅಭಿಮಾನ ಇತ್ತು, ಆ ಪ್ರಕಾರದ ಕರ್ತೃತ್ವದ ಮನೋಭಾವ ಇತ್ತು ಅಂತಂದ್ರೆ ತ್ರಿಕಾಲಿ ಸಿದ್ಧ ಸದೃಶ್ಯ ಯಾವ ಶುದ್ಧಾತ್ಮ ಆದನೋ ಅವನನ್ನ ಪ್ರಕಟ ಅನುಭವದೊಳಗೆ ತಂದುಕೊಂಡು ಅನುಭವ ಮಾಡು. ಅದಷ್ಟೇ ಪುರುಷಾರ್ಥ ಇದೆ ವಿಜಯಬಾಯಿ. ಪುರುಷಾರ್ಥ ಬೇರೆ ಯಾವುದೂ ಇಲ್ಲ. ನಾ ಮಾಡ್ತೇನೆ, ನಾನು ಇವರಿಗೆ ಸಹಾಯ ಮಾಡ್ತೇನೆ. ಅರೆ ನಾನಿಲ್ಲದ ಇವ್ರ ಕಾರ್ಯ ಆಗೋದನೇ ಇಲ್ಲ, ನಾನಿಲ್ಲದ ಸ್ವಾಧ್ಯಾಯ ಇಲ್ಲಿ ನಡೆಯೋದನೇ ಇಲ್ಲ. ಅರೆ ಆ ಪ್ರಕಾರದ ಪುಣ್ಯ ಎಲ್ಲಿಯವರೆಗೆ, ಕರ್ಮ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಆ ಕಾರ್ಯಗಳ ನಿನ್ನ ಮನಸ್ಸಿಲ್ಲದಿದ್ರೂ ಆಗೋದಾ, ನೀನು ಅಭಿಮಾನ ಪಟ್ಕೊಂಡ್ರೂ ಆಗೋದಾ. ತಿಳಿತಾ ಇದೆ ಏನ್ರಿ? ಈ ಮನುಷ್ಯ ಅರ್ಥಾತ್ ಮನುಷ್ಯ ಪರ್ಯಾಯ ಗೌನನೇ ಇದೆ ರೀ. ಏನ ಸಂಜ್ಞಿ ಪಂಚೇಂದ್ರಿಯ ದಶ. ಇಲ್ಲಿ ಒಂದು ವೇಳೆ ನಿನ್ನ ದೃಷ್ಟಿಯೊಳಗಿನ ವಿಪರೀತತೆಯನ್ನು ತೆಗೆದು ಹಾಕಲಿಲ್ಲ ಅಂತಂದ್ರೆ ಉಳಿದ ಕೋಟಿ ಉಪಾಯ ಇಲ್ಲಿ ಮಾಡಿದ್ರೂ ಕೂಡ ನೀನು ಅನಂತ ಕಾಲದವರೆಗೆ ಪಾಪಿಯಾಗಿ ಉಳಿತಿ, ಪಾಪ ಮಯನಾಗಿ ಉಳಿತಿ. ಏನು ಅನಿಸೋದಿಲ್ಲ, ಭಯ ಅನಿಸೋದಿಲ್ಲ. ಜ್ಞಾನಿಗಳು ನಮ್ಮನ್ನು ಹೀಗೆ ನೋಡ್ತಾ ಇದ್ದಾರಲ್ಲ ಅಂತ ಅನಿಸೋದಿಲ್ಲ. ಹಾಗೆ ನೋಡ್ತಾ ಇದ್ದಾರೆ ಜ್ಞಾನಿಗಳ. ಅರ್ಥಾತ್ ನಾನು ಹಾಗಿದ್ದೆ. ಅರೆ ನಾನು ಹಾಗಿದ್ದೇನೆ ಅನ್ನೋದ್ರೊಳಗೆ ಎಷ್ಟು ಕಲಂಕ ಇದೆ, ಎಂಥ ನಿಂದೆ ಇದೆ, ಎಂಥ ಅವಮಾನ ಇದೆ ರೀ. ಮತ್ತು ಮಾಲೆ ಹಾಕೊಳ್ತೇವ್ರಿ ಸ್ಟೇಜದ ಮೇಲೆ. ಯಾವುದಕ್ಕೆ ಹಾಕೋದು ಮಾಲೆ? ವಿಚಾರ ಯಾವತ್ತಾದರೂ ಮಾಡಿದೆವು? ಅಲ್ಲಿ ಅನುಮೋದನ ಮಾಡ್ತೇವ ಅಥವಾ ಇಲ್ರಿ? 10 ಕೋಟಿ ಹಾಕಿದ, 100 ಕೋಟಿ ಹಾಕಿದ, ಅರೇ ಅಲ್ಲಿ ಚಪ್ಪಾಳೆ ತಟ್ತೇವೆ, ಅನುಮೋದನ ಮಾಡ್ತೇವೆ. ಎಂಥದ್ದಿದೆ ರೀ ಪಾಪದ ಅನುಮೋದನೆ, ಪಾಪದ ಸತ್ಕಾರ ಮಾಡೋದು. ಸತ್ಕಾರ ಯಾವುದರದ್ದು ಮಾಡೋದು, ಅನುಮೋದನೆ ಯಾವುದರದ್ದು ಮಾಡೋದು? ಸೂಕ್ಷ್ಮೋ ಭಗವದ್ ಧರ್ಮ, ಸೂಕ್ಷ್ಮೋ ಭಗವದ್ ಧರ್ಮ. ಅನುಮೋದನೆ ಆಗ್ತಿದೇನಿಲ್ಲ, ಭಾವ ಆ ಪ್ರಕಾರ ಅಲ್ಲಿ ನಿರ್ಮಾಣ ಮಾಡ್ತಾರೋ ಅಥವಾ ಇಲ್ರಿ? ಭೂಮಿಕಾ ಆ ಪ್ರಕಾರ ಭಾವದ ಭೂಮಿಕಾ ನಿರ್ಮಾಣ ಆಗ್ತಿದೆ. ಈ ಪ್ರಕಾರ ಇವ್ರು ಹೀಗೆ ಮಾಡಿದರೆ, ಹೀಗೆ ಮಾಡಿದರೆ, ಹೀಗೆ ಮಾಡಿದರೆ, ಇವ್ರ ಹತ್ರ ಒಂದು ಮಾತು ಹೇಳಿದ ನಂತರ ಆಯ್ತು, ಇವರು ತಮ್ಮ ಸಮಸ್ತ ಆಸ್ತಿಯನ್ನು ಇಲ್ಲಿ ತೊಡಗಿಸಿದ್ದಾರೆ. ಅರೆ ಚಕ್ರವರ್ತಿ, ಅನಂತ ಚಕ್ರವರ್ತಿಗಳ ಆಗಿ ಹೋಗಿದ್ದಾರೆ, ಇಡೀ ಭೂಮಂಡಲದ ಅಥವಾ 6 ಖಂಡದ ಅಧಿಪತಿ. ಮತ್ತು ಇವ್ರದ್ದು ಯಾವಾಗ ಆಯ್ತ್ರಿ ಅದು ಆಸ್ತಿ? ಅಲ್ಲಿ ಸತ್ಕಾರ ಸನ್ಮಾನ ಮಾಡುವಂಥದ್ದು ಏನಿದೆ, ಮಾಡುವುದರ ಉದ್ದೇಶ ಏನಿದೆ ಮೊದಲಾದ ಹೇಳ್ರಿ. ಅಲ್ಲಿ ಮಾಡ್ತಾ ಇದ್ದಾರಲ್ಲ ಸತ್ಕಾರ, ಅನೇಕ ಕಡೆ ರೀ ಮಾಡ್ತಾ ಇರ್ತಾರಲ್ಲ, ಮಾಡುವವರ ಉದ್ದೇಶ ಏನಿರ್ತಿದೆ ರೀ? ಅರೆ ಧರ್ಮದ್ದೊಂದು ಇಂಥ ಆಯತನ ನಿರ್ಮಾಣ ಆಯಿತು, ಅನೇಕ ವರ್ಷಗಳವರೆಗೆ ಈ ಧರ್ಮಾಯತನದ ಸದುಪಯೋಗ ಅನೇಕಾನೇಕ ಜೀವರುಗಳಿಗೆ ಆಗೋದಿದೆ. ಈ ಅಭಿಪ್ರಾಯ ಅವರಲ್ಲೇ ಇರ್ತಿದೆಯೋ ಅಥವಾ ಈ ಪ್ರಕಾರ ಕಾರ್ಯ ಅಲ್ಲಲ್ಲೇ ಆಗಬೇಕು, ಇಂಥವ್ರು ಮತ್ತೆ ಯಾರ್ಯಾರದಾರೋ ಅವರೆಲ್ಲ ಬೆಳಕಿಗೆ ಬರಬೇಕು, ಎಳಬೇಕು, ತಮ್ಮ ಧನ ಖರ್ಚು ಮಾಡಬೇಕು, ಈ ಅಭಿಪ್ರಾಯ ಇರ್ತಿದೆ. ಯಾವನೋ ಒಬ್ಬನ ಸತ್ಕಾರ ಮಾಡು ಒಳ್ಳೆಯದೊಳಗ. ಅರೆ ಜಗದ ನಿಧಿಯನ್ನು ಜಗಗರ್ಭಿಸುತ್ತ ತಮ್ಮಯ ನಿಧಿಯಲ್ಲಿ ತಾವು ಆಶಿಸುತ್ತ ಈ ವಸ್ತು ಸ್ವರೂಪದ ಎದುರಿಗೆ ಈ ಸತ್ಕಾರ ಸನ್ಮಾನಾದಿಗಳ ಪಾಪದ ಪೋಷಕದವೋ, ಮಿಥ್ಯಾತ್ವದ ಪೋಷಕದವೋ, ಮನುಷ್ಯ ಜೀವನದ ಸಾರ್ಥಕತೆ ಮಾಡುವಂಥವದವೋ. ಅರೆ ಸಮೋಸರಣದ ರಚನೆ ಮಾಡಿದಲ್ಲ ಇಂದ್ರ,
ಸಾಕ್ಷಾತ್ ತೀರ್ಥಂಕರರ ವಿದ್ಯಮಾನತೆ ಇರುವೆಳೆದೊಳಗ ತೀರ್ಥಂಕರರಿಗೆ ಕೇವಲ ಜ್ಞಾನ ಆದ ನಂತರ ಇಂದ್ರ ಸಮೋಸರಣದ ರಚನೆ ಮಾಡಿದನ. ಅವನ ಸನ್ಮಾನ ಯಾರು ಮಾಡಿದ್ರೆ ಆ ಕಾಲದೊಳಗ? ಯಾರು ಇಷ್ಟು ಬುದ್ಧಿವಂತರು ಇರ್ಲಿಲ್ಲ ಕಾಂತಿದ್ದೆ ಅವಾಗ. ಏನಿದೆ ಆ ಸಮೋಸರಣದ ರಚನೆ ಮಾಡಿ ಆ ದಿವ್ಯಧ್ವನಿಯ ಸಲುವಾಗಿ ಅವ ನಾಯಿಯ ಕುನ್ನಿಯ ಹಾಗೆ ಕಾಯ್ತಾ ಇದ್ದಂತ ಹೇಳಿ ಹೇಳ್ತಾರೆ ಜ್ಞಾನಿಗಳು. ದೃಷ್ಟಿಯಲ್ಲಿ ನಾವು ಯಾವುದರಿಂದ ಪ್ರಭಾವಿತ ಆಗ್ತೇವೆ, ಯಾವುದನ್ನ ನಮ್ಮ ನಮ್ಮ ನಗರಗಳಿಗೆ ನಮ್ಮ ನಮ್ಮ ಮನೆಗಳಿಗೆ ಬರುವುಳ್ಳದೊಳಗೆ ಯಾವುದನ್ನ ತಗೊಂಡು ಬರ್ತೇವೆ. ಅದಕ್ಕೆ ಇಲ್ಲೇನು ಹೇಳಿದ್ರು, ಕೋಟ್ಯಂತರ ಅರೆ ದೃಷ್ಟಿಯೊಳಗಿನ ವಿಪರೀತತೆ ಹೋಗಲಿಲ್ಲ ಅಂತಂದ್ರ, ದೃಷ್ಟಿಯೊಳಗಿನ ವಿಪರೀತತೆ ಹೋಗೋದು ಯಾವುದರಿಂದರಿ? ಯಾವುದರಿಂದ? ತೀರ್ಥವಂದನಾದೆಂದೋ, ಪಂಚಕಲ್ಯಾಣಿಕದಿಂದೋ, ನಿತ್ಯ ಸ್ವಾಧ್ಯಾಯದಿಂದೋ, ನಿತ್ಯ ದೇವಸ್ತುತಿ ಮಾಡುವುದರಿಂದೋ, ಅಷ್ಟವಿಧದಿಂದ ಅರ್ಚನೆ ಮಾಡುವುದರಿಂದೋ, ಯಾವುದರಿಂದರಿ? ದೃಷ್ಟಿಯೊಳಗಿನ ವಿಪರೀತತೆ ಯಾವುದರಿಂದ ಹೋಗೋದು? ತನ್ನಾತ್ಮನ ಅವಲಂಬನೆ ಮಾಡುವುದು, ಅರ್ಥಾತ್ ತಾನು ಬಿಟ್ಟು ಕೊಟ್ರೆ ಹೋಗೋದರೆ. ಹೇಗೆ ಹೋಗೋದು ಭಾಲಚಂದ್ರ? ತಾನು ಬಿಟ್ಟು ಕೊಟ್ರೆ ಹೋಗೋದ? ತನಗದ ಹಿತನ ಅನ್ನಿಸ್ತಾ ಇದೆಯಲ್ಲ, ಅದರಲ್ಲಿ ಆನಂದನ ಬರ್ತಾ ಇದೆಯಲ್ಲ, ಅದನ್ನೇ ಮೇಲೆ ಹೇಳಿ ಬಂದಿದ್ದಾರೆ. ಏನ? ಇಂದ್ರಿಯ ಸುಖದಲ್ಲಿ ಶರೀರ ಮತ್ತು ಪಂಚೇಂದ್ರಿಯ ಭೋಗದೊಳಗ ರಂಜಿಸ್ತಾ ಇದ್ದಾವೆ. ಅಷ್ಟೆಲ್ಲ ಏಳನ ಪದಖಂಡವನ್ನ ಇಳಿಸಿಕೊಂಡಿದ್ದಾರೆ. ಯಾವ ಪ್ರಕಾರ? ಅಮೃತ ಚಂದ್ರಾಚಾರ್ಯ ದೇವ ಅಥ ಸೂತ್ರಾವತಾರ ಅಂದ್ರೋ ಆ ಪ್ರಕಾರ ಅಮೃತ ಚಂದ್ರಾಚಾರ್ಯರ ಶಬ್ದದ ಪುಂಜವನ್ನ ಇಳಿಸಿಕೊಳ್ಳುವುದಕ್ಕಿಂತ ತಮ್ಮ ಟೀಕೆಯೊಳಗ ಅದನ್ನ ಆಹ್ವಾನ ಮಾಡುವಕ್ಕಿಂತ ಮೊದಲ ಇಷ್ಟೆಲ್ಲ ಭೂಮಿಕಾ ಹೇಳಿದರ್. ಏನ? ಯಾವ ಸಮ್ಯಕ್ ದೃಷ್ಟಿ ಜೀವದರು ಅವರು ಪಂಚೇಂದ್ರಿಯ ಭೋಗಿಸಿದ್ರನೋ ಅವರಿಗೆ ಬಂಧ ಆಗುವುದಿಲ್ಲ. ಅಲ್ಲಿಂದ ಶುರು ಮಾಡಿದರು. ಎಲ್ಲಿಯವರೆಗೆ ತಂದರು? ಮಿಥ್ಯಾದೃಷ್ಟಿ ಜೀವಗಳ ಶರೀರ ಮತ್ತು ಇಂದ್ರಿಯ ವಿಷಯದೊಳಗ ಪಂಚೇಂದ್ರಿಯ ಸುಖದೊಳಗ ರಂಜಿಸುತ್ತಾರೆ, ಅವಶ್ಯವಾಗಿ ರಂಜಿಸುತ್ತಾರೆ. ಅದಕ್ಕೆ ಎಲ್ಲಿ ಹೋಗುವುದರಿಂದ ಅಥವಾ ಏನು ಮಾಡುವುದರಿಂದ? ಅರೇ ಎಲ್ಲೇ ಹೋದರನು ತನ್ನ ಸ್ವರೂಪವನ್ನ ಬಿಟ್ಟು ಎಲ್ಲೇ ಹೋದರನು ಏನೇ ಮಾಡ್ತೇನಂದ್ರನು ಅಲ್ಲಿ ನಿಯಮದಿಂದ ಬಂಧ ಇದೆ. ತನ್ನಾತ್ಮನ ಸಲುವಾಗಿ ಆತ್ಮನ ಪ್ರಗಟ ಪ್ರಸಿದ್ಧಿ ಅರ್ಥಾತ್ ಅನುಭೂತಿಯ ಸಲುವಾಗಿ ಬಾಧಕನೇ ಇದೆ. ಅದು ಬಾಧಕನೇ ಇದೆ. ಬಾಧಕಂದ್ರೆ ಏನ? ವರ್ತಮಾನದೊಳಗೆ ಬಾಧಕಲ್ಲ. ಅಲ್ಲಿ ಎಷ್ಟು ಕಾಲದವರೆಗೆ ಬಾಧೆಗಳ ಸಮೂಹ ಇದೆಯಲ್ಲ ಅದರೊಳಗೆ ಮತ್ತೊಂದು ಸಮೂಹ ಬಂದು ಸೇರುತ್ತದೆ. ಬಾಧಕಂದ್ರೆ ವರ್ತಮಾನದ ಕಾರ್ಯದೊಳಗೆ ಬಾಧೆ ಮಾಡ್ತಿದೆ, ಹೀಗೆ ಮಾತಿಲ್ಲ. ತಿಳಿತಾ ಇದೆ ಅಂದ್ರೆ ಬಾಧೆ ಮಾಡುವಂಥವುಗಳದ್ದ ನಾವು ಸಾಲಾಗಿ ನಿರಂತರ ರಚನೆ ಮಾಡ್ತಾನೆ ಇದ್ದೇವೆ. ಅಂಥದ್ರೊಳಗೆ ಮತ್ತೊಂದು 4 ರಚನೆ ಆದವು. ಯಾವ? ನಮ್ಮ ಆತ್ಮನ ಪ್ರಗಟ ಪ್ರಸಿದ್ಧಿ ಅರ್ಥಾತ್ ಪ್ರತ್ಯಕ್ಷ ಅನುಭೂತಿಯ ಕಾರ್ಯದೊಳಗ ಅಡ್ಡಿ ಮಾಡುವಂಥ ಶತ್ರುಗಳನ್ನು ಪಾಲಿಸಿ ಪೋಷಿಸಿ ಇಡ್ತಾ ಇದ್ದೇವೆ. ಪೂಜ್ಯಪಾದಾಚಾರ್ಯ ಏನು ಹೇಳಿದ್ರು? ನುಡಿದರೂ ಕೂಡ ನುಡಿಯುವುದಿಲ್ಲ, ನೋಡಿದರೂ ಸಹ ನೋಡುವುದಿಲ್ಲ, ನಡೆದರೂ ಸಹ ನಡೆಯುವುದು. ಇದು ಪಂಚೇಂದ್ರಿಯ ಸುಖದೊಳಗ ರಂಜಿಸದೇ ಇರುವ ಮಾತಿದೆ. ಸುಖ ಇಲ್ಲವೇ ಇಲ್ಲರಲ್ಲ. ಅಲ್ಲಿ ರಂಜಿಸುವ ಮಾತು ನಂತರದ್ರೆ ಸುಖ ಇಲ್ಲವೇ ಇಲ್ಲ. ದೇಹದ ಸಂಯೋಗದೊಳಗ ದೇಹದ ವಿದ್ಯಮಾನತೆಯೊಳಗ ಸುಖ ಎಷ್ಟಿದೆ? ಆತ್ಮನಿಗೆ ಸುಖ ಎಷ್ಟಿದೆ? ಉಳಿದದ್ದು ಮಾತು ಬಿಡೋನು. ಬರೇ ದೇಹದ ವಿದ್ಯಮಾನತೆಯೊಳಗ ಆತ್ಮನಿಗೆ ನಿರಾಕುಲತೆ ನೆಮ್ಮದಿ ಎಷ್ಟಿದೆ? ಅದರಲ್ಲಿ ನಮಗೆ ಸುಖನೇ ಅನ್ನಿಸ್ತಾ ಇದೆ. ಸ್ನಾನ ಮಾಡುವ ವೇಳೆದೊಳಗೆ ಸುಖ ಅನ್ನಿಸ್ತಿದೇನಿಲ್ಲ. ಈ ಶರೀರ ಎಲ್ಲಿ ವಾಸ ಮಾಡ್ತಿದೆ ಆ ಮನೆ ಸ್ವಚ್ಛ ಮಾಡುವುದರೊಳಗೆ ಸುಖ ಅನ್ನಿಸ್ತಿದೇನಿಲ್ಲ. ಈ ಶರೀರ ಯಾವುದನ್ನು ತಿಂತಿದೆ ಅದರ ರಚನೆ ಮಾಡುವುದರೊಳಗೆ ಸುಖ ಅನ್ನಿಸ್ತಿದೇನಿಲ್ಲ. ಈ ಶರೀರ ಯಾವುದನ್ನು ಪರಿಧಾರಣ ಮಾಡ್ತಿದೆ ಅದರೊಳಗೆ ಸುಖ ಅನ್ನಿಸ್ತಿದೇನಿಲ್ಲ.
ಇಲ್ಲಿ ಯಾವ ಪ್ರಕಾರದಿಂದ ಅನ್ಯ ಪದಾರ್ಥಗಳ ವಿಷಯನ ತಗೊಳ್ಳಿಲ್ಲ. ಏನು ಹೇಳಿದ್ರು? ಶರೀರ ಮತ್ತು ಪಂಚೇಂದ್ರಿಯ ವಿಷಯಗಳಲ್ಲಿ ಸುಖ ಅಂಥೇಳಿ ರಂಜಿಸ್ತಾನೆ ಇವು. ಮಿಥ್ಯಾದೃಷ್ಟಿ ಜೀವ ರಮಿಸ್ತಾನೆ. ನಿತ್ಯ ಉತ್ಸಾಹ ಇದೆ ರೀ, ನಿತ್ಯ ನಿತ್ಯ ನಿರಂತರ ನಿರಂತರ. ಒಮ್ಮೆ ಓದೋನು ಸಮ್ಯಕ್ ದೃಷ್ಟಿ ಜೀವನಿಗೆ ವಿಷಯಗಳನ್ನು ಭೋಗಿಸುತ್ತಿದ್ದರೂ ಕರ್ಮಗಳ ಬಂಧವಾಗುವುದಿಲ್ಲ. ಅದರ ಕಾರಣವೇನೆಂದರೆ ಪರಿಣಾಮವು ಅತ್ಯಂತ ನಿರಾಸಕ್ತವಿರುತ್ತದೆ. ಮುಗಿತವನು ಮಾತ. ಆದುದರಿಂದ ಅವನಿಗೆ ಭೋಗವು ರೋಗದ ಉಪಸರ್ಗದಂತೆ ಭಾಸವಾಗುತ್ತದೆ. ಆದುದರಿಂದ ಕರ್ಮಗಳ ಬಂಧವಾಗುವುದಿಲ್ಲ. ಹೀಗೇ ಇದೆ. ನಾವು ನಂಬಲಿ ಬಿಡ್ಲಿ, ಇದು ಹೀಗೇ ಇದೆ. ಅನಂತ ಮಿಥ್ಯಾದೃಷ್ಟಿಗಳ ನಂಬಲೇ ಇಲ್ಲ. ಆದ್ರೆ ಅದು ಬದಲಿಯಾಗುವುದಿಲ್ಲ. ವಸ್ತು ಸ್ವರೂಪ ಹೀಗೆ ಇದೆ. ಯಾವ ಮಿಥ್ಯಾತ್ವದ ರಾಶಿಯೊಳಗಿಂದ ಯಾವ ಓರ್ವ ಜೀವ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ತಾನೋ ಅವನ ಸ್ವರೂಪ ಹೀಗಿದೆ. ಮತ್ತು ಅವರೆಲ್ಲ ರಾಶಿ ಸಂಯೋಗದಲ್ಲಿರೋರೆಲ್ಲ ಹಾಗೆ ಮನ್ನಿಸ್ತಾ ಇದ್ದಾರಲ್ಲ, ಅವರು ಮನ್ನಿಸಿದರೆ ಅವರಿಗೆ ಸೀಮಿತರೆ. ಅವರು ಮನ್ನಿಸ್ತಾ ಇದ್ದಾರೆ ಅಂಥೇಳಿ ಇವನ ಶ್ರದ್ಧೆಯೊಳಗೆ ಏನಾದರೂ ಬದಲಾವಣೆ ಆಗ್ತಿದೆ ಈಗ ಮಾತಿಲ್ಲ. ಮತ್ತು ಸಮ್ಯಕ್ ದೃಷ್ಟಿಗೆ ಮಿಥ್ಯಾದೃಷ್ಟಿಗಳ ಸಮೂಹದಲ್ಲೇನ ಇರಬೇಕಾದಂಥ ಪ್ರಸಂಗ ಇದೆ ಅನೇಕ ಕಾಲದವರೆಗೆ. ಹೌದೇನಿಲ್ರಿ? ಏನು ಸಮ್ಯಕ್ ದೃಷ್ಟಿ ಆದ ನಂತರ ಅವನನ್ನೇ ಎತ್ತಿ ಒಯ್ದ ಸಮ್ಯಕ್ ದೃಷ್ಟಿಗಳ ಜಗತ್ತು ಎಲ್ಲಿದೆ ಅಲ್ಲಿ ಯಾರಾದರೂ ಇರಿಸ್ತಾರೇನ್ರಿ? ಸಾಧ್ಯ ಇಲ್ಲ. ಸಮ್ಯಕ್ ದೃಷ್ಟಿಗಳ ಜಗತ್ತು ನಿಜವಾಗಿ ಎಲ್ಲಿದೆ ರೀ? ಸಮ್ಯಕ್ ದೃಷ್ಟಿಗಳ ಜಗತ್ತ ಅಸಂಖ್ಯ ಪ್ರದೇಶಿಯಾದಂಥ ಅನಂತ ಗುಣ ಸಂಪನ್ನ ಅಭೇದ ಆತ್ಮನೇ ಅವರ ಜಗತ್ತು ಇದ್ದ. ಸಮ್ಯಕ್ ದೃಷ್ಟಿಗಳ ಇಬ್ಬರು ಒಂದು ಕಡೆ ಸೇರ್ತಾರೇನ್ರಿ? ಅದನ್ನೇ ರಹಸ್ಯಪೂರ್ಣ ಪತ್ರದೊಳಗೆ ಟೋಡರ್ ಮಲ್ಲ ಏನು ಹೇಳಿದ್ರು? साधर्मियों का मिलना मुश्किल है. ಸಾಧ್ಯ ಇಲ್ಲ, ಸೇರೋದನ್ನೇ ಇಲ್ರಿ. ಇನ್ನು ಸೇರಿದ್ರೂ ಕೂಡ ಒಂದು ವೇಳೆ ಮುಷ್ಕಿಲ್ ಕಠಿಣತೆಯಿಂದ ಒಂದು ಸಮ್ಯಕ್ ದೃಷ್ಟಿ ಜೀವದ ಇನ್ನೊಬ್ಬ ಸಮ್ಯಕ್ ದೃಷ್ಟಿಯ ಜೀವದ ಜೊತೆಗೆ ಸಂಯೋಗ ಸಂಬಂಧ ಬಂದ ನಂತರ ಬೇರೆ ಯಾವ ಸಂಬಂಧ ಪರಿಸ್ಥಾಪನೆ ಆಗ್ತಿದೆ ಅವರಿಬ್ಬರ ಮಧ್ಯದೊಳಗ? ಗುರು ಶಿಷ್ಯನೆಂಬ ಭಾವಂ ಪರಮಾತ್ಮನ ದೃಷ್ಟಿಯವನಿಗಿಲ್ಲಮ್ಮನದೋಳ್. ಯಾವ ಸಂಬಂಧ ಇಲ್ಲ. ಸಂಯೋಗ ಸಂಬಂಧ ಒಂದು ವೇಳೆ ಕಠಿಣತೆಯಿಂದ ಪ್ರಾಪ್ತ ಆದರನೂ ಕೂಡ ಅವನಿಗೂ ಪರಮಾತ್ಮನ ದೃಷ್ಟಿ ಇದೆ, ಇವನಿಗೂ ಪರಮಾತ್ಮನ ದೃಷ್ಟಿ ಇದೆ. ಇವರು ನನ್ನ ಗುರು ಅಂಥೇಳಿ ಅವನ್ನೋದಿಲ್ಲ, ಈತ ನನ್ನ ಶಿಷ್ಯ ಅಂಥೇಳಿ ಅನ್ನೋದಿಲ್ಲ. ಅಂದ್ರೆ ಅವರಿಬ್ಬರೂ ಸೇರೋದನೇ ಇಲ್ಲ. ಸೇರಿ ಏನು ಮಾಡ್ತಾರ್ರಿ? ಇಬ್ಬರೂ ಸೇರಿ ಏನ್ರಿ ಕೆಲಸ ಮಾಡ್ತಾರೇನ್ರಿ? ಸ್ವಾಧ್ಯಾಯ ತತ್ವಚಿಂತನ ಮಾಡ್ತಾರೆ. ಅರೆ ಎಲ್ಲ ವ್ಯವಹಾರದ ಕಥನಿದೆ. ಒಂದು ವೇಳೆ ಇದ್ರ ಮಿಥ್ಯಾದೃಷ್ಟಿ ಅನೇಕ ಭವದ ವೈರ ವಿರೋಧ ರಾಗ ಅವುಗಳ ಸಂಬಂಧದಿಂದ ಇವು ಸೇರತಾವ್ರೆ. ಮಿಥ್ಯಾದೃಷ್ಟಿ ಜೀವದ ಇನ್ನೊಂದು ಮಿಥ್ಯಾದೃಷ್ಟಿ ಜೀವದ ಜೊತೆಗೆ ಸಂಬಂಧ ಇದೇನಿಲ್ರಿ? ಇದೆ. ಎಂಥ ಸಂಬಂಧ? ಸ್ನಿಗ್ಧತೆಯ ಸಂಬಂಧ. ಅಲ್ಲಿ ಅವರಿಗೆ ಸಂಬಂಧ ಇಲ್ಲ. ಅದಕ್ಕೆ ಸಾಧರ್ಮಿಯೋಂ ಕಾ ಮಿಲ್ನಾ ಮುಷ್ಕಿಲ್ ಅರ್ಥಾತ್ ಕಠಿಣ. ಇಲ್ಲವೇ ಇಲ್ಲ, ಸೇರೋದನೇ ಇಲ್ಲ. ಇಬ್ಬರು ಸೇರಿ ಭಾವವನ್ನು ಶೇರ್ ಮಾಡ್ಕೊಳ್ತಾರ್ರೆ, ಹಂಚ್ಕೊಳ್ತಾರ್ರೆ. ಅಂದ್ರನ ಮಿಲ್ನಾ ಮುಷ್ಕಿಲ್. ಇಬ್ಬರದ ಅರೆ ಅವ ಸಮ್ಯಕ್ ದೃಷ್ಟಿ ಅವ ತನ್ನ ಶುದ್ಧಾತ್ಮನ ಆಶ್ರಯ, ಇವ ಸಮ್ಯಕ್ ದೃಷ್ಟಿ ಇವ ತನ್ನ ಶುದ್ಧಾತ್ಮನ ಆಶ್ರಯ. ಇವನಿಗೆ ಶುದ್ಧಾತ್ಮನಲ್ಲೇ ಸ್ಥಿರವಾಗುವ ಉದ್ದೇಶ ಅದು ಒಂದೇ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಇವನಿಗೂ ತನ್ನ ಶುದ್ಧಾತ್ಮನಲ್ಲೇ ಅಭೇದಾಗಿ ಹೋಗುವ ನಿರಂತರದ ಪ್ರಯತ್ನ, ಉದ್ದೇಶ, ಧ್ಯೇಯ. ಹಾಗಾದ್ರೆ ಅವರಿಬ್ಬರು ಯಾವಾಗ ಸೇರ್ತಾರೆ ಹೇಳ್ರಿ? ಇಲ್ಲವೇ ಅಂತ ಮುಷ್ಕಿಲ್ ಅಂತ ಹೇಳಿ ಸೇರೋದನೇ ಇಲ್ಲ. ಮುಷ್ಕಿಲ್ ಅರ್ಥ ಏನ? ಕಠಿಣ. ಸೇರೋದನೇ ಇಲ್ಲ. ಕಠಿಣ ಅಂದ್ರೆ ಕಠಿಣತೆಯಿಂದಲೇ ಸೇರ್ತಾರೆನಾ? ಒಂದು ವೇಳೆ ಭಾಷ್ಯದೊಳಗೆ ಸೇರಿದ ಹಾಗೆ ಕಂಡು ಬರ್ತಾರೆ.
ಸಾವಿರಾರು ಮುನಿಗಳ ಸಂಘ ಇರ್ತಿದೆಯಲ್ಲ, ಅಲ್ಲಿ ನಮ್ಮ ರತ್ನಾಕರ ವರ್ಣಿ ಹೇಳ್ದ. ಇಲ್ಲಿ ಚಂದ್ರಸಾಗರ ವರ್ಣಿ ಹೇಳಿದ ಗುರು ಶಿಷ್ಯನೆಂಬ ಭಾವಂ ಅಂತೇಳಿ. ಅಲ್ಲಿ ನಮ್ಮ ರತ್ನಾಕರ ವರ್ಣಿ ಏನು ಹೇಳಿದ? ಸಂಘದಲ್ಲಿದ್ದು ನಿಸ್ಸಂಗ. ಸಂಘದಲ್ಲಿದ್ದು ನಿಸ್ಸಂಗ. ಭರತ ಚಕ್ರವರ್ತಿಯ ಸಂಯೋಗದೊಳಗ ಸಮ್ಯಕ್ ದೃಷ್ಟಿ ಜೀವರುಗಳು ಎಷ್ಟಿದ್ದರ್ರಿ? ಅರ್ಕ ಕೀರ್ತಿ ಮೊದಲಾಗಿ ಎಲ್ಲ ಒಬ್ಬ ಮರೀಚಿನ ಬಿಟ್ಟು ಎಲ್ಲ ಮಕ್ಕಳು ಮೋಕ್ಷಕ್ಕೆ ಹೋಗಿದಾರ್ರಿ. ಎಲ್ಲ ತಮ್ಮಂದಿರು ಮೋಕ್ಷಕ್ಕೆ ಹೋಗಿದ್ದಾರೆ, ತಂದೆ ಮೋಕ್ಷಕ್ಕೆ ಹೋಗಿದ್ದಾನೆ. ಆ ಭರತ ಚಕ್ರವರ್ತಿಯ ಪ್ರಸಿದ್ಧ ಇಕ್ಷ್ವಾಕು ವಂಶದೊಳಗ ಒಬ್ಬ ಮರೀಚಿಯನ್ನು ಹೊರತುಪಡಿಸಿ ಪುರುಷ ಪರ್ಯಾಯಧಾರಿ ಎಲ್ಲಾ ಜೀವಗಳ ಮೋಕ್ಷಕ್ಕೆ ಹೋಗಿದಾರ್ರಿ. ಆ ಪ್ರಕಾರದ ಸಂಘದೊಳಗಿದ್ದ ಯುದ್ಧ ಮಾಡುತ್ತಿದ್ದ ಬಾಹುಬಲಿಯ ಜೊತೆಗೆ, ಆದ್ರನ್ನು ನಿಸ್ಸಂಗ. ಯಾವಾಗ ತಿಳಿಯೋದು, ಯಾವಾಗ ತಿಳಿಯೋದು ನಮಗೆ? ಅದಕ್ಕೆ ಹೇಳಿದ್ರು, ಕೋಟಿ ಉಪಾಯ ಮಾಡಿದ್ರನು ಕೂಡ ಅನಂತ ಕಾಲದವರೆಗೆ ಪಾಪಮಯ. ಅರೆ ನೋಡ್ರಿ, ಇನ್ನು ಪುಣ್ಯದ್ದೊಂದು ಚರ್ಚೆ ಮಾಡೋನಲ್ಲ. ಇಲ್ಲಿ ಪಾಪಮಯ ಅಂದಿದ್ದಾರೆ ಅಂದಮೇಲೆ ಪುಣ್ಯ ಯಾವುದಕ್ಕಂತಾರೆ? ಪುಣ್ಯ ಯಾವುದಕ್ಕಂತಾರೆ? ಈ ಅಧ್ಯಾತ್ಮ ಶಾಸ್ತ್ರ ಸಮಯ ಸಾರದೊಳಗ ಪುಣ್ಯ ಯಾವುದಕ್ಕೆ ಅಂತಿರಬಹುದು ಅಂದಾಜು ಮಾಡೋಣ. ಇದು ಪಾಪಮಯ ಹೇಳಿದ್ರಲ್ಲ, ಕೋಟಿ ಉಪಾಯ ಮಾಡಿದ್ರನು ಕೂಡ ಅನಂತ ಕಾಲದವರೆಗೆ. ಒಂದು ವೇಳೆ ಕೋಟಿ ಉಪಾಯ ಮಾಡಿದ್ರನು ಕೂಡ, ಕೋಟಿ ಉಪಾಯ ಇವೇನು ಮಾಡೋ ಅದನ್ನು ಒಂದು ವೇಳೆ ಮಾಡಿದಂತ ಹೇಳಿ ಇಟ್ಕೊಂಡ್ರೆ, ಆದ್ರೂ ಅನಂತ ಕಾಲದವರೆಗೆ ಇನ್ನು ಪಾಪಮಯನೇ. ಹಾಗಾದ್ರೆ ಪುಣ್ಯವಂತ ಯಾವಾಗ ಆಗ್ತಾನು? ನಾಳೆ ಹೇಳ್ತೀರೇನ? ವಿಚಾರ ಮಾಡಿ ಬಂದ. ನಮ್ದು ಆಗಮದ ಭಾಷೆ ಬೇಕಿಲ್ರಿ. ಗುಣವಂತನನ್ನ ಗುಣವಂತ ಅಂತ ಹೇಳಿ ನೋಡೋದು ಅನ್ಯ. ಗುಣವಂತನನ್ನ ಗುಣವಂತ ಯಾವ್ದ? ಪುದ್ಗಲನು ಗುಣವಂತನೇ ಇದೆ. ಜಡೇಶ್ವರ ಅಂಥೇಳಿ ಅಂದ್ರು, ಪುದ್ಗಲೇಶ್ವರ ಅಂದ್ರು. ಯಾಕೆ ಅಂತಂದ್ರೆ ಅದು ಯಾರ ತಂಟೆಗೂ ಬರೋದಿಲ್ಲ. ಅರ್ಹಂತರನ್ನ ಅರ್ಹಂತತೆಯ ಗುಣಯುಕ್ತ ನೋಡೋದು. ಇದು ಪುಣ್ಯ ಇದೆ ಚಂದ್ರಬಾಯಿ. ಏನ? ಅವರು ಯಾರಿಗೂ ಏನನ್ನೂ ಮಾಡೋ ಸಾಧ್ಯ. ಇದೇನು ಸ್ವೀಕಾರ? ವಚನ ಆಡ್ತೇವ್ರೆ, ಆದ್ರ ಅರ್ಹಂತ ಯಾರಿಗೂ ಯಾವ ಪ್ರಕಾರದ ಒಳಿತ ಮಾಡೋ ಸಾಧ್ಯ ಇಲ್ಲ. ಇದು ಒಳಗಡೆ ಸ್ವೀಕಾರ ಇದೆಯನ? ಇಲ್ಲ. ಇದು ಜಿನವಾಣಿಯ ಸನ್ನಿಧ್ಯದೊಳಗೆ ಇಷ್ಟು ಸಮಯ ಕೂತ ನಂತರ ಸಹಜವಾಗಿ ಬರುವಂತಹ ಭಾವ ಇದೆ. ಒಪ್ಪಿಕೊಳ್ಳೋದು ದೋಷವನ್ನ. ಅಪರಾಧಿಗಳು ಹಂತಕ ಜನರ ಮಾತಲ್ಲ, ಸಮಯ ಸಾರದ ಮಾತು ಹೇಳ್ತಾ ಇದೆ. ಅಪರಾಧಿಗಳು ಲೋಕದಲ್ಲಿ ಸಂಚಾರ ಮಾಡುವಾಗ ತನ್ನನ್ನು ಬಂಧಿಸಬಹುದೆಂದು ಸಾಶಂಕರಾಗಿ ವರ್ತಿಸುವುದು. ನಿರಪರಾಧಿ ನನ್ನನ್ನು ಬಂಧಿಸಬಹುದು ಅಂತೇಳಿ ಯಾವತ್ತಾದರೂ ಸಂದೇಹ ಅವನಿಗೆ ಬರ್ತಿದೆ ಅಂದ್ರೆ ಮೋಕ್ಷಾಧಿಕಾರದೊಳಗೆ ಬರ್ತಿದೆ ಗಾಥ. ಯಾವ ಸ್ವಯಂ ಅಪರಾಧಿ ಅದನು, ಅವ ಲೋಕದೊಳಗೆ ಎಲ್ಲೇ ಸಂಚಾರ ಕಾರಲ್ಲೇ ಬರ್ತಿದನ್ರಿ, ಸ್ವಂತದ ಕಾರ್. ಆದ್ರೂ ಭೀತಿ ಸಾಶಂಕದನ್ರಿ, ಸಾಶಂಕ ಸಂದೇಹ ಇದೆ. ಅರೆ ಕುಂದರ ಶಬ್ದದ ಶಬ್ದಾರ್ಥವನ್ನ ಹಿಡ್ಕೊಂಡ ನಂತರ ಕೂಡ ಬಹಳಷ್ಟು ಪ್ರಮೋದ ಆಗ್ತಿದೆ. ಬರೀ ಶಬ್ದಾರ್ಥರೇ, ಭಾವಾರ್ಥ ಸಿಕ್ಕ ನಂತರಂತೂ ಧನ್ಯ ಧನ್ಯ ಆಗಿ ಹೋಗ್ತಿದೆ ಜೀವನ. ಬರೀ ಶಬ್ದಾರ್ಥವನ್ನೇ ಹಿಡ್ಕೊಂಡ್ರ ಅಪರಾಧಿ ಲೋಕದೊಳಗ ಸಾಶಂಕನಾಗಿ ವಿಹರಿಸುವನು, ತನ್ನನ್ನು ಬಂಧಿಸಬಹುದು. ನಿರಪರಾಧಿ ಅಪರಾಧದ ವ್ಯಾಖ್ಯಾ ಏನು ಮಾಡಿರಪ್ಪ ಇನ್ನ? ಅಪರಾಧ. ಅಪ ಅಂದ್ರೆ ಇಲ್ಲ, ಅಪಕೀರ್ತಿ ಅಂತೀವಲ್ಲ, ಕೀರ್ತಿ ಇಲ್ಲ, ಅದಕ್ಕೆ ಅಪಕೀರ್ತಿ. ರಾಧ ಅಂದ್ರ ಆತ್ಮ, ಅಪ ಅಂದ್ರ ಆತ್ಮನಿಂದ ಬೇರೆ ವಿಪರೀತ. ಆತ್ಮನ ಸ್ವೀಕಾರ ಯಾವನಿಗಿಲ್ಲವೋ ಅವನಿಗೆ ನಿರಂತರ ಸಾಶಂಕತೆ ಇದೆ ನೋಡ್ರಿ, ನಿಶ್ಚಿತ. ಹೌದೇನಿಲ್ರಿ?
ಆತ್ಮನ ಸ್ವೀಕಾರ, ಆತ್ಮನ ದೃಷ್ಟಿ, ಆತ್ಮನ ಅನುಭೂತಿ. ಜ್ಞಾನದೊಳಗೆ ಆತ್ಮ ಯಾವ ವ್ಯಾಪ್ತ ಇಲ್ಲವೋ ಯಾವನಿಗೆ ಅವನಿಗೆ ನಿರಂತರ ಏನಿದೆ ಸಾಶಂಕ ಏನ್ರಿ ಆಗ್ಬೋದು, ಏನ್ರಿ ಆಗ್ಬೋದು. ಅರೆ ದುಃಖದ ಸಂದೇಹ ಇದೆ, ಆಶಂಕೆ ಇದೆ ಮನುಷ್ಯನೊಳಗೆ. ಯಾಕೆ? ಸುಖ ಸ್ಥಾನದಿಂದ ಯಾವ ಹೊರಗದನಲ್ಲ ಅವನಿಗೆ ದುಃಖದ ಆಶಂಕೆ ಇರೋದು ಅಥವಾ ಇಲ್ರಿ? ಅರೆ ದುಃಖದೊಳಗನ ಅದನು. ಅಪರಾಧ ಶಬ್ದದ ವ್ಯಾಖ್ಯೆ ಏನ್ ಹೇಳ್ತು? ಅಪ ಅಂದ್ರೆ ಇಲ್ಲ, ರಾಧ ಅಂದ್ರೆ ಆತ್ಮ. ಯಾವ ಆತ್ಮನಲ್ಲಿ ಇಲ್ಲ ಅವ ಎಲ್ಲಿ ಹೋದ್ರನು ಕೂಡ ಹೇಳಿತ್ತಲ್ಲ ಇಲ್ಲಿ ಈ ಸಂಸಾರ ಹೇಗಿದೆ. ಪತ್ನಿ ತನ್ನ ಸ್ವಾರ್ಥವಶಾತ್ ಪತಿಯ ಮರಣ ಮಾಡಿಸಬಹುದು, ಪತಿಯನ್ನ ಸಾಯಿಸಬಹುದು. ಅರೆ ತಾಯಿ ಸಾಯಿಸ್ತಾಳ್ರಿ. ಇತಿಹಾಸದೊಳಗಿದೆ, ಪುರಾಣದೊಳಗಿದೆ, ಪ್ರತ್ಯಕ್ಷ ಇದೆ. ಪತಿಯನ್ನು ಸಾಯಿಸಿದ್ದ ಈ ಪುರಾಣನೂ ಇದೆ, ಇತಿಹಾಸನೂ ಇದೆ ವರ್ತಮಾನದೊಳಗೆ. ಆದ್ರೂ ಕೇವಲ ಒಂದು ಮೋಹ ಹೋಗದ ಆಕಾಂಕ್ಷೆಯಿಂದ ಅಂಥ ಶತ್ರುವಿನ ಜೊತೆಗೆ ಇರ್ತೇವೆ. ನಿಜವಾಗಿ ಶತ್ರು ಸಂಯೋಗದಲ್ಲಿ ಬಂದಿರುವಂಥ ಜೀವ. ಶತ್ರು ಇಲ್ಲದೇ ಹೋದ್ರೆ ನಾವು ಅವರ ದಾಸ ಆಗಿ ಪ್ರೇಮದಿಂದ ಇರ್ಲಿಕ್ಕೆ ಬಯಸ್ತೇವೇನ್ರಿ? ಹಾಗಾದ್ರೆ ದ್ವೇಷ ಮಾಡೋದಿಲ್ಲ, ದ್ವೇಷ ಮಾಡುವ ಮಾತಿಲ್ಲ. ಆದ್ರ ಅಷ್ಟೊಂದು ಆಸಕ್ತಿ ನಿರಾಸಕ್ತ, ಇಲ್ಲಿ ಅತ್ಯಂತ ನಿರಾಸಕ್ತ ಅಂತ ಹೇಳಿ ಹೇಳಿದ್ರು. ಅರೆ ಯಾವ ಮಹಾಮುನಿಗಳಿಗೆ ದ್ರೌಪದಿಯ ಜೀವ ಪೂರ್ವಭವದಲ್ಲಿ ವಿಷ ಹಾಕಿದಳಲ್ಲ ಮುನಿಗಳ ಆಹಾರದೊಳಗ. ದ್ರೌಪದಿಯ ಜೀವನೇ ಪೂರ್ವದ ಭವದಲ್ಲಿ ಅತ್ತೆ ಎಷ್ಟು ಸುಂದರವಾಗಿ ಕಲಿಸಿಕೊಟ್ಟಳು. 3 ಸೊಸೆಯಂದಿರ. ನೀರು ಹೀಗೆ ಶೋಧಿಸಬೇಕು, ಹಿಟ್ಟಿನ ಶುದ್ಧಿ ಹೀಗೆ ಮಾಡಬೇಕು, ಒಲೆ ಹೀಗೆ ಉರಿಸಬೇಕು, ಎಲ್ಲ ಪ್ರತಿಯೊಂದು ಕಲಿಸಿಕೊಟ್ಟಳ್ರಿ. ಆದರೆ ಇದೇನ ಅಸಹ್ಯ, ಇಂಥದ್ದೆಲ್ಲ ಏನ ಅಂಥೇಳಿ ಭಾವನಾ ಮಾಡಿತಾ ಜೀವ. ಮತ್ತು ಕೊನೆಗೆ ಅತ್ತೆ ಹೇಳಿಕೊಡ್ತಾ ಇದ್ದಾಳೆ, ಆಹಾರ ಮುನಿರಾಜರಿಗೆ ಹಾಕೋದಿದೆ, ಪುರುಷರೆಲ್ಲ ಹೊರಗೆ ಹೋಗಿದ್ದಾರೆ ಕಾರ್ಯವಶಾತ. ಮತ್ತು ಆಹಾರದೊಳಗೆ ಏನು ಮಾಡಿದಳು? ವಿಷ ಮಿಶ್ರಣ ಮಾಡಿದಳು. ಅದರ ಫಲಸ್ವರೂಪವಾಗಿ ಎಷ್ಟು ದುರ್ಗತಿಗಳಲ್ಲಿ ಪರಿಭ್ರಮಣ ಮಾಡಿದಳು. ಕೊನೆಗೆ ಈ ದ್ರೌಪದಿಯ ಅವಸ್ಥೆಯೊಳಗೆ ಏನೇನಾಯಿತು ಎಲ್ಲವನ್ನು ಶುಭಚಂದ್ರಾಚಾರ್ಯ ದೇವ ಅತ್ಯಂತ ಸುಂದರವಾಗಿ ಶುಭವಾಗಿ ವಿವರಣೆ ಮಾಡಿದ್ದಾರೆ. ಇನ್ನು ಆ ಮುನಿಗಳಿಗೆ ತಿಳಿದು ಬಂದರೆ ಯಾವಾಗ? ಸೇವನೆ ಮಾಡಿದ ನಂತರ ತಿಳಿದು ಬಂತು ವಿಷ ಇದೆ, ವಿಷದ ಗ್ರಹಣ ಆದದ್ದು ಇದೆ ಅಂತೇಳಿ. ಅವಾಗ ಅವ್ರು ಏನು ಮಾಡಿದ್ರು? ಅತ್ಯಂತ ನಿರಾಸಕ್ತಿ. ಇದು ನಿರಾಸಕ್ತಿ ಸರ್ವತ್ರ ಅಂತ. ಅದಂತೂ ಪರಾಧೀನದ ಶೈಲಿಯಲ್ಲ ಮುನಿ. ಅರೇ ಗೃಹಸ್ಥಾವಸ್ಥೆಯಲ್ಲಿ ಕೂಡ ಪರಾಧೀನತೆನೇ ಇದೆ, ಆದರೆ ಅದು ತಿಳಿದು ಬರುವುದಿಲ್ಲ. ನನ್ನ ಹೆಂಡತಿ, ನನ್ನ ತಾಯಿ ಅನ್ನಿಸ್ತಿದೆ, ಹೋಗಲಿ ಅಲ್ಲಿ ಪರಾಧೀನ ಇದೆ ಅನ್ನೋದರೆ ಒಪ್ಕೊಳ್ಳೋದಿಲ್ಲ. ಮುನಿದಶೆಯೊಳಗೆ ಆಹಾರ ಹೇಗಿದೆ? ಪರಾಧೀನ ಇದೆ ಅಲ್ಲ. ವಿಷ ಹಾಕಿದ್ರೂ ಕೂಡ ಸೇವನೆ ಮಾಡಬೇಕಾಗೋದಿಲ್ಲ, ಗೊತ್ತಾಗೋದಿಲ್ಲಲ್ಲ. ನೋಡ್ರಿ, ಒಂದು ವೇಳೆ ಯಾವುದೋ ಕಾರಣದಿಂದ ಅವಧಿಜ್ಞಾನದ ಉಪಯೋಗ ತಗಲಿ ಇದರೊಳಗೆ ವಿಷ ಇದೆ ಅಂಥೇಳಿ ಗೊತ್ತಾದ ನಂತರ ಮಹಾಮುನಿ ಕರಪಾತ್ರವನ್ನ ಬಿಟ್ಟು ಬಿಡುವುದಿಲ್ಲ. ಯಾಕೆ ಹೇಳ್ರಿ? ಯಾಕೆ ಬಿಟ್ಟು ಬಿಡುವುದಿಲ್ಲ ಅಂಥೇಳಿ ಹೇಳಿತು. ಒಂದು ವೇಳೆ ತಿಳಿದು ಬಂದಿದ್ದಿದೆ, ಗ್ರಹಣ ಆಗಿಲ್ಲ, ಆದ್ರೂ ಕರಪಾತ್ರವನ್ನು ಬಿಡುವುದಿಲ್ಲ. ಅರೆ ವಿಷಾದ ದೋಷ ಅಲ್ಲ, ಆಹಾರದೊಳಗೆ ದೋಷ ಎಲ್ಲ ಬರ್ತವ. ವಿಷ ಅಂದ್ರೆ
ದೋಷ ಯಾವುದ ಬಹಳ ಬರ್ತಾವ್ರಿ. ಸುದೃಷ್ಟಿ ತರಂಗಿಣಿಯೊಳಗೆ ಬಂದಿದಾವ್ರಲ್ಲ ದೋಷ. ಮುನಿಯ ಆಹಾರದೊಳಗ ಯಾವ್ಯಾವ ಪ್ರಕಾರದ ದೋಷ ತೆಗೆದು ಓದೋದ್ರಿ ಇವತ್ತ. ಪಾತ್ರ ದೋಷ ಹೇಳಿದ್ದಾರೆ, ದಾತೃವಿನ ದೋಷ ಹೇಳಿದ್ದಾರೆ. ಓದೋದು, ಯಾಕಂದ್ರೆ ನಮಗದು ಆಗೋದಿದೆ. ಜ್ಞಾನ ಒಳಗಡೆ ಸಂಗ್ರಹ ನಮ್ಮದೇ ಸತ್ತಾದೊಳಗ ಜ್ಞಾನದ ಒಂದು ಅಂಶ ಆ ಪ್ರಕಾರದ್ದು ಇತ್ತು ಅಂತಂದ್ರೆ ನಮಗಲ್ಲಿ ಅದು ಉಪಯೋಗ ಬರೋದಿದೆ. ಭವಿಷ್ಯದೊಳಗೆ ಯಾವಾಗ ನಾವು ದಿಗಂಬರ ದೀಕ್ಷೆ ಧಾರಣ ಮಾಡಿ ಮೋಕ್ಷದ ಸಲುವಾಗಿ ನಿರಂತರದ ಉದ್ಯಮ ಮಾಡ್ತಾ ಇರ್ತೇವೆಯೋ ಆವಾಗ ಧರ್ಮ ಬಹಳ ಬೇರೆ ಇದೆ. ನಡೆರು ಓದಿ ಬಿಡುತ್ತೇನೆ. ಅತ್ಯಂತ ನಿರಾಸಕ್ತನಿರುತ್ತಾನೆ. ಆದುದರಿಂದ ಅವನಿಗೆ ಭೋಗವು ರೋಗದ ಉಪಸರ್ಗದಂತೆ ಭಾಸವಾಗುತ್ತದೆ. ಆದುದರಿಂದ ಕರ್ಮಗಳ ಬಂಧವಾಗುವುದಿಲ್ಲ. ಹೀಗೇ ಇದೆ. ಯಾವ ಮಿಥ್ಯಾದೃಷ್ಟಿ ಜೀವರುಗಳು ಪಂಚೇಂದ್ರಿಯಗಳ ವಿಷಯ ಸುಖವನ್ನು ಭೋಗಿಸುತ್ತಾರೆ ಅವರ ಪರಿಣಾಮಗಳು ಸ್ನಿಗ್ಧವಾಗಿರುತ್ತವೆ. ಮಿಥ್ಯಾತ್ವ ಭಾವದ ಪರಿಣಾಮಗಳು ಹೀಗೇ ಇರುತ್ತವೆ. ಇಲ್ಲಿ ಎಷ್ಟು ಅರ್ಥ ಇದೆ. ಮಿಥ್ಯಾತ್ವ ಅವಸ್ಥೆಯ ಜೀವ ಎಲ್ಲೆಲ್ಲಿ ಇರ್ತಾನೆ ಅಲ್ಲಿ ಇದು ಹೇಗೆ ಅನ್ವಯಿಸಿದೆ ಎಲ್ಲ ತಾವು ಚಿಂತನ ಮಂಥನ ಮಾಡೋದ್ರಿ. ಕ್ಷುದ್ರ ಅವಸ್ಥೆಯೊಳಗೆ ಹೇಗೆ ಮತ್ತು ಧಾರ್ಮಿಕ ಅವಸ್ಥೆಯನ್ನು ಧಾರಣ ಮಾಡಿ ನಿಂತಿರುವ ದ್ರವ್ಯಲಿಂಗಿ ದಶೆಯೊಳಗೆ ಹೇಗೆ ಇದು ವಿಚಾರ ಮಾಡೋದು. ಏನು ಹೇಳಿದ್ರು ಅವರ ಪರಿಣಾಮಗಳು ಸ್ನಿಗ್ಧವಾಗಿರುತ್ತವೆ. ಮಿಥ್ಯಾತ್ವ ಭಾವದ ಪರಿಣಾಮಗಳು ಹೀಗೆಯೇ ಇರುತ್ತವೆ. ಯಾವುದರ ಆಶ್ರಯವಿದೆ? ಆ ಜೀವರುಗಳು ಮನ್ನಿಸುವುದೇನೆಂದರೆ ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೂ ವಿಷಯ ಸುಖ ಭೋಗಿಸುತ್ತಿದ್ದರೂ ಕರ್ಮಗಳ ಬಂಧವಿಲ್ಲ. ಆದರೆ ಅವರು ಭ್ರಮೆಯಲ್ಲಿ ಬಿದ್ದುಕೊಂಡಿದ್ದಾರೆ. ಅವರಿಗೆ ಕರ್ಮಬಂಧವು ಅವಶ್ಯವಾಗಿ ಇದೆ. ಆದುದರಿಂದ ಆ ಜೀವರುಗಳು ಅವಶ್ಯವಾಗಿ ಮಿಥ್ಯಾದೃಷ್ಟಿಗಳಿದ್ದಾರೆ. ಯಾರಿಗೆ ಕರ್ಮಬಂಧ ಆಗ್ತಾ ಇದೆಯೋ ಅವರ ನಿಯಮದಿಂದ ಮಿಥ್ಯಾದೃಷ್ಟಿ. ಯಾರ ಮಿಥ್ಯಾದೃಷ್ಟಿ ಇದ್ದಾರೋ ಅವರಿಗೆ ನಿಯಮದಿಂದ ಕರ್ಮದ ಬಂಧ ಆಗ್ತಾ ಇದೆ. ಅವರ ಭಾವ ಹಾಗೇ ಇರ್ತಾವ್ರ. ಅವರ ಮನ್ನಣೆ ಏನೇ ಇರಲಿ ಎಲ್ಲ ಹೇಳಿದ್ದಾರೆ. ಅವರಿಗೆ ಕರ್ಮಬಂಧವು ಅವಶ್ಯವಾಗಿ ಇದೆ. ಆದುದರಿಂದ ಆ ಜೀವರುಗಳು ಅವಶ್ಯವಾಗಿ ಮಿಥ್ಯಾದೃಷ್ಟಿಗಳಿದ್ದಾರೆ. ಮಿಥ್ಯಾತ್ವ ಭಾವವಿಲ್ಲದೆ ಕರ್ಮ ಸಾಮಗ್ರಿಗಳಲ್ಲಿ ಪ್ರೀತಿಯು ಉತ್ಪನ್ನವಾಗುವುದಿಲ್ಲ. ಏನು ವಾಕ್ಯ ಇದೆ? ಮಿಥ್ಯಾತ್ವ ಭಾವವಿಲ್ಲದೆ ಕರ್ಮ ಸಾಮಗ್ರಿಗಳಲ್ಲಿ. ಕರ್ಮ ಸಾಮಗ್ರಿ ಯಾವ? ಶರೀರ, ಮನಸ್ಸ, ವಾಣಿ ಇವೇನದವು? ಇವೇ ಕರ್ಮ ಸಾಮಗ್ರಿ. ಅವುಗಳಲ್ಲಿ ಪ್ರೀತಿಯು ಉತ್ಪನ್ನವಾಗುವುದಿಲ್ಲ. ಮಿಥ್ಯಾದೃಷ್ಟಿ ಜೀವರಾಶಿಯು ನೋಡ್ರಿ, ಇಲ್ಲೊಂದು ಪದಖಂಡದ ಸಲುವಾಗಿ ಎಷ್ಟು ಭೂಮಿಕಾ ಕಟ್ಟಿದಾರ್ರಿ ಅಂದ್ರೆ ಈ ಪದಖಂಡದ ಭಾವ ನಮಗೆ ತಿಳಿದು ಬರುತ್ತಿದೆ. ತೇ ರಾಗಿನಃ ಅದ್ಯಾಪಿ ಪಾಪಾಹ. ಮಿಥ್ಯಾದೃಷ್ಟಿ ಜೀವರಾಶಿಯು ಶರೀರ ಪಂಚೇಂದ್ರಿಯಗಳ ಭೋಗ ಸುಖದಲ್ಲಿ, ಇಲ್ಲಿ ಸಾಮಗ್ರಿ ಇಲ್ಲ, ಪಂಚೇಂದ್ರಿಯಗಳ ಭೋಗ ಸುಖದಲ್ಲಿ ಅವಶ್ಯವಾಗಿ ರಂಜಿಸುತ್ತಾರೆ. ಕೋಟ್ಯಂತರ ಉಪಾಯಗಳನ್ನು ಒಂದು ವೇಳೆ ಅನಂತ ಕಾಲದವರೆಗೆ ಮಾಡಿದರೂ ಪಾಪಮಯರಿದ್ದಾರೆ. ಜ್ಞಾನಾವರಣಾದಿ ಕರ್ಮಗಳ ಬಂಧ ಮಾಡುತ್ತಾರೆ. ಅವರು ಮಹಾನ್ ನಿಂದ್ಯರಿದ್ದಾರೆ.